ಹರಿ ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. 310ನೇ ಪುಟದಲ್ಲಿ ಭಾಷ್ಯ ಪಾಠ ಆಗಬೇಕು, ತೆಗೀರಿ ಎಲ್ಲಾರು. ಮಂತ್ರ ಆಗ್ಯದ ನಿನ್ನೆ ಸಾಯಂಕಾಲ. ಸರಿ, ಆ 7 ರೂಪಗಳೇನಿವೆಯೋ ಆ 7 ರೂಪಗಳ ವಿಚಾರವನ್ನ ಹೇಳಲಿಕ್ಕೆ ಹೊರಡ್ತಾ ಇದ್ದಾರೆ. ಈಗ ಆ ಸೂರ್ಯಾಂತರ್ಗತನಾದ ಸಪ್ತ ಸಾಮ ಪ್ರತಿಪಾದ್ಯನಾದ 7 ಭಗವದ್ರೂಪಗಳು, ಈ 7 ಭಗವದ್ರೂಪಗಳ ವಿವರ ಬಹಳ ದೀರ್ಘವಾಗಿದೆ. ಶ್ರೀಮದಾಚಾರ್ಯರು ಮುಂದಿನ ಪುಟ ತೆಗೆದಲ್ಲಂತರೂ ವಿಶ್ವರೂಪವನ್ನೇ ತೋರಿಸ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ನನಗೆ ಭಯ ಆಗ್ತಾ ಇದೆ, ಎಲ್ಲಿ ಮುಂದೆ ಹೋಗ್ತಾ ಇದ್ದಂತೆ ನಾವು ಮನೆ ಮಠಗಳನ್ನ ಮರೆತು ಇಲ್ಲೇ ಒಳಗೆ ಹೋಗ್ಬಿಡ್ತೀವೇನೋ ಅಂತ ಭಯ ಆಗ್ತಾ ಇದೆ ನನಗೆ. ಅಕ್ಷರಶಃ ವಿಶ್ವರೂಪನೇ, ಗಾಬರಿಯಾಗುವಷ್ಟು ದೊಡ್ಡ ವಿಶ್ವರೂಪ ಬರ್ತದೆ. ಮೊದಲು ಈಗೇನು ನಾವು ನಿನ್ನೆ ಉಪನಿಷತ್ತನ್ನ ಓದಿದ್ವಿ, ಅದರ ಅರ್ಥವನ್ನೇನು ನನ್ನ ಭಾಷಾದಾಗ ಹೇಳಿದ್ದೆ. ಈಗ ಅದನ್ನು ಶ್ರೀಮದಾಚಾರ್ಯ ವಾಕ್ಯದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣಂತ. ಆಮೇಲೆ ಮುಂದಿನ ಕಾರ್ಯಕ್ರಮ 310ನೇ ಪುಟದಲ್ಲಿ ಉದಯಾತ್ ಪೂರ್ವಮೇವಾಸೌ ಭವೇತ್ ಪ್ರದ್ಯುಮ್ನ ನಾಮಕಃ. ಉದಯಕ್ಕಿಂತಲೂ ಪೂರ್ವದಲ್ಲಿ, ಸೂರ್ಯೋದಯಕ್ಕಿಂತ ಮೊದಲು ಏನು ಸಮಯ ಇದೆಯೋ ಆ ಸಮಯದಲ್ಲಿ ಅವ ಹೀಂಕಾರ ಸಾಮ ಪ್ರತಿಪಾದ್ಯನಾದ ಪ್ರದ್ಯುಮ್ನ ಪಶ್ವಾಧಾರ, ಪಶುಗಳಿಗೆ ಆಧಾರನಾಗಿದ್ದಾನೆ. ಯಾವ ಪಶುಗಳವು ಹೇಳಿನಿ, ಕಾಮಧೇನು ಮೊದಲಾದ ಪಶುಗಳು ಹೀಂ ಅಂತ ತಿಳ್ಕೊಂಡು ಏನ್ ಮಾಡ್ತಾವ, ಸಾಮಗಾಯನವನ್ನ ಮಾಡ್ತಾವ. ಚಾಪ್ಟರ್ ಕ್ಲೋಸ್. ಇನ್ನ ಪಶ್ವಾಧಾರ ತದಾತ್ಮಾಸೌ ವಾಸುದೇವಸ್ತಥೋದಯೇ. ತದಾತ್ಮ ತದಭಿನ್ನ, ಆ ಪ್ರದ್ಯುಮ್ನಿಂದ ಅಭಿನ್ನನಾಗಿರುವಂತಹ ವಾಸುದೇವನು ಉದಯೇ, ಉದಯ ಕಾಲದಲ್ಲಿ, ಸೂರ್ಯೋದಯಕ್ಕೆ. ಏನ್ ಚಂದ ಆದ್ರಿ. ಯಾರು ಸೂರ್ಯೋದಯ ಆಗ್ತಾ ಇರುವಾಗ ಸೂರ್ಯನ ಗಮನಿಸ್ತಾರೋ, ನೋಡ್ಬೇಕು. ಖರೆ ಅಂದ್ರೆ ಸೂರ್ಯೋದಯ ಸೂರ್ಯಾಸ್ತಗಳನ್ನು ನೋಡ್ಬೇಕು ಅಂತ ಇಲ್ಲ ಶಾಸ್ತ್ರದಲ್ಲಿ. ಸೂರ್ಯೋದಯ ಆಯಿತು ಅಂತ ಒಂದು ಭಾವನೆ ಬಂದಾಗ ಅಲ್ಲಿ ಅನುಸಂಧಾನ ಮಾಡಿಕೊಂಡ್ರು ಸಾಕು ನಾವು. ಸೂರ್ಯೋದಯ ಆದಾಗ ವಾಸುದೇವಸ್ತಥೋದಯೇ. ಆಶ್ರಯಶ್ಚ ನೃಣಾಂ ತತ್ರ, ಅಲ್ಲಿ ಯಾರಿಗೆ ಆಶ್ರಯನಾಗಿದ್ದಾನವ, ಮನುಷ್ಯರಿಗೆ ಆಶ್ರಯನಾಗಿದ್ದಾನೆ. ವರಾಹ ಸಂಗವೇತು ಸಹ, ಅವನೇ ವರಾಹ ಏನಿದ್ದಾನ ಸಂಗವೇ, ಸೂರ್ಯೋದಯ ಆದ್ಮೇಲೆ ಮುಂದಿನ ಕಾಲ, ಮಧ್ಯಾಹ್ನ ತನಕ ಇರುವಂತಹ ಕಾಲ. ತತ್ರ ಪಕ್ಷಾಶ್ರಯೋ ವಿಷ್ಣು, ಪಕ್ಷಿಗಳಿಗೆ ಆಶ್ರಯನಾಗಿದ್ದಾನೆ ವಿಷ್ಣು. ತಥಾ ನಾರಾಯಣಾಭಿದಃ, ಅದೇ ರೀತಿಯಾಗಿ ನಾರಾಯಣ ಎಂಬ ಹೆಸರಿನವನು ಮಧ್ಯಂಧಿನೇ, ಮಧ್ಯಾಹ್ನ ಕಾಲದಲ್ಲಿ ಸ ಆಧಾರ, ಅವ ಮಧ್ಯಾಹ್ನದಾಗ ಆಧಾರ ಆಗಿದ್ದಾನ. ಯಾರಿಗೆ? ದೇವಾನಾಂ, ದೇವತೆಗಳಿಗೆ. ನಿನ್ನೆ ಬೆಳಿಗ್ಗೆ, ನಿನ್ನೆ ಮಧ್ಯಾಹ್ನ, ಇವತ್ತು ಬೆಳಿಗ್ಗೆ 3 ಹೊತ್ತು ಪಾಠ ಹೇಳಿದ್ದೀನಿ ಇದೇ ವಿಷಯವನ್ನ ಗಮನಿಸ್ಬೇಕು ತಾವೆಲ್ಲ. ತತಃ ಪರಂ, ಅನಂತರದಲ್ಲಿ ಅನಿರುದ್ಧಸ್ಸ ಆಧಾರ ಗರ್ಭಸ್ಥಾನಾಂ ಸದೈವ ಹಿ, ಅನಿರುದ್ಧ ರೂಪಿಯಾದ ಪರಮಾತ್ಮ ಗರ್ಭಸ್ಥರಾದ ಶಿಶುಗಳಿಗೆ ಆಧಾರನಾಗಿದ್ದಾನೆ. ತತಃ ಪರಂ ನೃಸಿಂಹಾಖ್ಯ, ಅನಂತರದಲ್ಲಿ ಉಪದ್ರವ ಸಾಮ ಸಂಪ್ರತಿಪಾದ್ಯನಾದ ಆ ನಾರಾಯಣ ಆರಣ್ಯಾಶ್ರಯೋ ಮೃಗ, ಆರಣ್ಯಾಶ್ರಯೋ ಮತಃ, ಅದರ ವನ್ಯ ಮೃಗಗಳಿಗೆ ಆ ಕಾಡಿನಲ್ಲಿರುವಂತಹ ಗುಹೆಗಳಲ್ಲಿದ್ದು ಆಶ್ರಯ ಕೊಟ್ಟಿದ್ದಾನೆ. ಅಥ ಅಸ್ತಮಿತ ವೇಲಾಯಾಮ್, ಇನ್ನು ಸೂರ್ಯಾಸ್ತವಾದರೆ ಸಸಂಕರ್ಷಣ ಇತೀರಿತಃ, ಈರಿತಃ ಸಂಕರ್ಷಣ, ಅವ ಸೂರ್ಯಾಸ್ತ ಆದ ಕೂಡಲೇ ಆಶ್ರಯ ಸಪಿತೃಣಾಂಚ, ಪಿತೃಗಳಿಗೆ ಆಶ್ರಯನಾಗಿದ್ದಾನೆ. ಸಪ್ತಾತ್ಮಕ ಉಪಾಸ್ಯತಂ, ಹಿಂಗ 7 ರೀತಿಯಿಂದಿರುವ ಪರಮಾತ್ಮನನ್ನು ಉಪಾಸನಾ ಮಾಡಿ ಪ್ರಾಪ್ನೋತಿ ಪರಮಂ ಸ್ಥಾನಂ ಮುಕ್ತ ಸಂಸಾರ ಸಾಗರಾತ್, ಈ ಸಂಸಾರ ಸಾಗರದಿಂದ ದಾಟಿಕೊಂಡು ಮೋಕ್ಷವನ್ನು ಹೊಂದುತ್ತಾನೆ. ಏನಾತು ಈಗ? ಶಬ್ದಗಳ ಭಗವದ್ ರೂಪಗಳನ್ನು ಹೇಳಿದ್ರು. ಈಗೇನ್ ಮಾಡ್ಲಿಕ್ಕತ್ತಾರ ಅಂದ್ರೆ ಸಾಮಗಳನ್ನು ಹೇಳಿ ಬರ್ತಾರ. ಹೀಂಕಾರ ನಾಮಾನಂ ಆಶ್ರಿತತ್ವಾದ್ ಹೀಂ ಕುರ್ವಂತಿ, ಹೀಂಕಾರ ನಾಮಕನಾಗಿರುವ, ಗೊತ್ತಾಯ್ತಾ, ಹೀಂಕಾರ ಎಂಬ ಹೆಸರಿರುವಂಥವನು ಯಾರು? ಪ್ರದ್ಯುಮ್ನ. ಅವನನ್ನು ಆಶ್ರಯಿಸಿದ್ದರಿಂದಲೇನೆ ಪಶುಗಳು ಹೀಮಂತ ಹೇಳ್ತಾವ. ಗೊತ್ತಾಯ್ತಾ? ಈಗೇನಾತು, ಆ ಪಶುಗಳೇನವ
ಕೇವಲ ಪ್ರದ್ಯುಮ್ನನ್ನು ಆಶ್ರಯಿಸಿಕೊಂಡಿಲ್ಲ, ಕೇವಲ ಪ್ರದ್ಯುಮ್ನನ್ನು ಆಶ್ರಯಿಸಿಕೊಂಡಿಲ್ಲ, ಹೀಂಕಾರ ಸಾಮದಿಂದ ಕರೆಸಿಕೊಳ್ಳುವ ಪ್ರದ್ಯುಮ್ನನ್ನು ಆಶ್ರಯಿಸಿಕೊಂಡ ಅನ್ನೋದಕ್ಕೆ ಅವುಗಳ ಕೂಗು ಹೀಮಂತಿರ್ತದೆ. ಬರೇ ಪ್ರದ್ಯುಮ್ನ ಆಶ್ರಯಿಸ್ಕೊಂಡು ಪ್ರದ್ಯುಮ್ನ ರೂಪ ಇನ್ನೊಂದು ಕಡೆಗದ, ಅದು ಆ ಪ್ರದ್ಯುಮ್ನ ರೂಪ ಆಶ್ರಯಿಸಿಕೊಂಡ್ರೆ ಪ್ರಯೋಜನ ಈಗ. ಹಂಗಲ್ಲ. ಈಗಿಲ್ಲಿ ಬೇಕಾಗಿದ್ದೇನು ಅಂದ್ರ ಹೀಂಕಾರ ಸಾಮದಿಂದ ಕರೆಸಿಕೊಳ್ಳುವ ಪ್ರದ್ಯುಮ್ನೇನಿದ್ದಾನೋ ಅವನನ್ನ ಆಶ್ರಯಿಸಿಕೊಂಡದ್ದರಿಂದ ಆ ಕಾಮಧೇನು ಮೊದಲಾದವುಗಳು ಹೀಮಂತ ಸಾಮಗಾನ ಮಾಡ್ತಾವ. ಪ್ರಸ್ತಾವಾಶ್ರಯ ಪ್ರಸ್ತುತಿ ಕಾಮಾಹ ಪ್ರಾರಂಭ ಕಾಮಾಹ ಪ್ರಶಂಸಾ ಕಾಮಾಶ್ಚ. ಪ್ರಸ್ತಾವ ಸಾಮಕ್ಕೆ ಅಧಿಪತಿಯಾಗಿರುವ ವಾಸುದೇವನನ್ನ ಆಶ್ರಯಿಸಿಕೊಂಡದ್ರಿಂದ ಪ್ರಸ್ತುತಿ ಕಾಮಾಹ ಈಸ್ ಈಕ್ವಲ್ ಟು ಪ್ರಾರಂಭ ಕಾಮಾಹ. ಅಲ್ಲಿ ಮಧ್ಯದಲ್ಲಿ ಈಸ್ ಈಕ್ವಲ್ ಟು ಹಾಕೋಬೇಕು ಅಂದ್ರೆ ಸರಿ ಹೋಗ್ತದೆ. ಇಲ್ಲೇ ಇದ್ರೆ ಮೂರ್ ಶಬ್ದ ಆಗ್ತಾವ. ಪ್ರಸ್ತುತಿ ಕಾಮಾಹ, ಪ್ರಾರಂಭ ಕಾಮಾಹ ಮತ್ತ ಪ್ರಶಂಸಾ ಕಾಮಾಹ. ಹಿಂಗೇನ್ ಅರ್ಥದಕ್ಕಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಕೆಲಸ ಮಾಡುವಂಥವರೆಲ್ಲರೂ ಕೂಡ ಮೊದಲನೇದ್ದು ನಾ ಈ ಕೆಲಸ ಮಾಡೋದ್ರಿಂದ ನನಗೆ ಈ ಕೆಲಸ ಮಾಡೋದ್ರಿಂದ ಜನ ನನಗೇನ್ ಮಾಡ್ಬೇಕು ಅಂದ್ರೆ ಪ್ರಶಂಸೆ ಮಾಡಬೇಕು. ಸಹಜ ಇರ್ತದೆ. ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ನನಗೆ ಯಾರು ಹೊಗಳ್ದೇ ಇದ್ರೆ ಪ್ರಶಂಸೆ ಮಾಡಬೇಕು ಅಂತ. ಎರಡನೇದ್ದೇನು ಅಂತ ಕೇಳಿದ್ರೆ ಪ್ರಶಂಸಾ ಕಾಮಹ ಆದ್ಮೇಲೆ ಪ್ರಸ್ತುತಿ ಕಾಮಹ. ಬರೀ ಹೊಗಳಬೇಕು ಅಂದ್ರೆ ಕೂತ್ರ ಹೊಗಳ್ತಾರೆ ಏನಪ್ಪಾ, ಮತ್ತೇನ್ ಮಾಡ್ಬೇಕು ಅಂದ್ರೆ ಕೆಲಸ ಮಾಡಬೇಕು. ಕೆಲಸ ಮಾಡಿ ಹೊಗಳಿಸ್ಕೋಬೇಕು ಅಂದ್ರೆ ಸೂರ್ಯೋದಯ ಆದಾಗ ಪ್ರಸ್ತಾವ ಸಾಮ ಪ್ರತಿಪಾದ್ಯನಾದ ವಾಸುದೇವ ನಮ್ಮಲ್ಲಿ ನಿಂತು ನಮಗೆ ಕೆಲಸವನ್ನ ಮಾಡಿಸಿ ಪ್ರಶಂಸೆಯನ್ನ ಮಾಡಿಸ್ತಾನ. ಇಷ್ಟು ವ್ಯವಸ್ಥೆ ಆಯ್ತು. ಈಗ ಇನ್ನು ಮುಂದೆ ಪ್ರಾರಂಭಾವತಾರತ್ವ ಪ್ರಶಂಸಾ ದೇವತಾತ್ವಾಚ್ಚ ತಸ್ಯ. ಬಹಳ ಚಂದ ಶ್ರೀಮದಾಚಾರ್ಯ ವಾಕ್ಯ. ಪ್ರಾರಂಭ ಅವತಾರತ್ವಾತ ಮೊದಲನೇ ನೆನಪಿಟ್ಕೊಂಡ್ಬಿಡ್ರಿ. ಈ ವಾಸುದೇವ ರೂಪ ಇವನು ಮೊದಲನೇ ಅವತಾರನಾಗಿದ್ದಾನೆ, ಸರಿನಾ? ಎರಡನೇದ್ದು ಸ್ವಾರಸ್ಯ ನೋಡ್ರಿ. ಪ್ರಶಂಸಾ ದೇವತಾತ್ವಾಚ್ಚ ಅಂತ ಒಂದು ಹೊಸ ಅಂಶ ಕೊಟ್ಟಿದ್ದಾರೆ. ಏನಂಗಂದ್ರೆ ಹೊಗಳ್ತಾರಲ್ಲ ನಮ್ಮನ್ನು ಯಾರಾದ್ರೂ, ಶ್ಲಾಘ ಮಾಡ್ತಾರ, ಶ್ಲಾಘನೆ. ಆ ಶ್ಲಾಘನೆಗೆ ದೇವತೆ ಯಾರು ಅಂದ್ರೆ ವಾಸುದೇವ ರೂಪ ಅಂತ ಬರೀತಾರೆ ಶ್ರೀಮದಾಚಾರ್ಯ. ಹೌದು, ನಿದ್ದಿಗೊಬ್ಬರ ದೇವತಾ, ಊಟಕ್ಕೊಬ್ಬರ ದೇವತಾ, ಬುದ್ಧಿಗೊಬ್ಬರ ದೇವತಾ, ವಿದ್ಯಾಕ್ಕೊಬ್ಬರ ದೇವತಾ, ಹೊಗಳಿಕ್ಕೊಬ್ಬರ ದೇವತಾ ಬೇಡ. ಆ ಹೊಗಳಿಕ್ ಯಾರ ದೇವತಾ ಅಂತ ಕೇಳಿದ್ರೆ ವಾಸುದೇವ ಅಂತ ಅರ್ಥ. ಜಗನ್ನಾಥದಾಸರು ವ್ಯಾಪ್ತಿ ಸಂಧಿಯಲ್ಲಿ ಹೇಳುವಾಗ ಈ 4 ರೂಪಗಳನ್ನು ಚಿಂತನೆ ಮಾಡ್ತಾರೆ. ವಿದ್ಯೆತಾನೆಂದೆನಿಸಿಕೊಂಬ ನಿರುದ್ಧ ದೇವನು ಸರ್ವಜೀವರ ಬುದ್ಧಿಯೊಳ್ ನೆಲಸಿದ್ದು ಕೃತಿಪತಿ ಬುದ್ಧಿ ಎನಿಸುವನು. ಸಿದ್ಧಿ ಎನಿಸುವ ಸಂಕರ್ಷಣ ಪ್ರಸಿದ್ಧ ನಾಮಕ ವಾಸುದೇವನ. ಅವೇನಾಗ್ಯಾನವ? ಪ್ರಸಿದ್ಧ ನಾಮಕ ವಾಸುದೇವ. ಪ್ರಸಿದ್ಧ ಅಂದ್ರೆ ಏನು? ಪ್ರಸಿದ್ಧಿ ಕೊಡೋನು, ಹೊಗಳೋನು ಅಂತ ಅರ್ಥ. ಮತ್ತೆ ಇನ್ನೇನದ ಪ್ರಸಿದ್ಧಿ ಅಂದ್ರೆ ಏನು? ಹೊಗಳ್ತಾ ಹೊಗಳ್ತಾ ಹೋಗೋದೇ ಪ್ರಸಿದ್ಧಿ. ಆ ಪ್ರಸಿದ್ಧಿ ಕೊಡೋರು ಯಾರು? ವಾಸುದೇವ ರೂಪ. ತಿಳಿತಿಲ್ಲ? ಅಂದ್ರ ಹರಿಕಥಾಮೃತಸಾರ ಓದೋಕ್ಕಿಂತ ಮೊದ್ಲ ಛಾಂದೋಗ್ಯ ಓದಿರ್ಬೇಕು, ಐತರೇಯ ಓದಿರ್ಬೇಕು, ಬೃಹದಾರಣ್ಯಕ ಓದಿರ್ಬೇಕು. ಆಚಾರ್ಯ ನೀವು ಓದ್ರಿ, ಸುಮ್ನೆ ಮಂದಿಗೆ ಉಪದೇಶ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವ ಒಂದ್ಸಲ ಬಿಟ್ಟು 2 ಸಲ ಚಂದ ಓದ್ರಿ, ಯಾರು ಬೇಡ ಅಂದ. ಅದಕ್ಕೆ ಹೇಳಿದ್ರು ಪ್ರಾರಂಭಾವತಾರತ್ವಾತ್ ಪ್ರಶಂಸಾ ದೇವತಾತ್ವಾಚ್ಚ ತಸ್ಯ. ಪ್ರಶಂಸೆ ದೇವತೆಯು ಹೌದು, ಪ್ರಾರಂಭದ ಅವತಾರ ಅಂದ್ರೆ ಅದೇನು ವ್ಯೂಹ ರೂಪಗಳು ಬರ್ಲಿಕ್ಕೆ ಶುರುವಾದವು ನಾರಾಯಣನಿಂದ. ಮೊದಲಿಗೆ ನಾರಾಯಣನಿಂದ ಮೊದಲು ಬಂದವನೇ ವಾಸುದೇವ, ಆಮೇಲೆ ಸಂಕರ್ಷಣ, ಆಮೇಲೆ ಬಂದದ್ದು. ಸರಿ, ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಅದ, ಮತ್ ಮುಂದೆ ಮಾಡ್ತೀನಿ. ಸರ್ವಾಧಾರತ್ವಾದ್ ವರಾಹಸ್ಯ. ವರಾಹದೇವರೇನಾಗ್ಯಾರ? ಸರ್ವರಿಗೂ ಆಧಾರರಾಗ್ಯಾರ. ತದ್ ಆಧಾರಾಣಾಂ ಪಕ್ಷಿಣಾಂ ಅನಾಧಾರೇಣೈವ ಗಮನಂ. ನಮಗೇನ್ ಅನಿಸ್ತಿರ್ತದ? ಪಕ್ಷಿಗಳು ಯಾರ ಆಧಾರ ಇಲ್ಲದೆ ಹೊಂಟಾವ ಅಂತ. ಹಂಗ ಆಕಾಶದಾಗ ನಮ್ಗೆ ಹಂಗ ಅನಿಸ್ತಿರ್ತದ, ಏನ್ ಆಧಾರ ಇಲ್ಲ ಹಂಗ ಹೊಂಟಾವ ಅಂತ ತಿಳ್ಕೊಂಡು. ಸರ್ವಾಧಾರನಾದವನು ವರಾಹ. ಆ ವರಾಹನ ಆಧಾರದಲ್ಲೇ ಅವುಗಳು ಹೊಂಟಾ ಹೊರತಾಗಿ ಏನ್ ಗೊತ್ತಾಯ್ತಲ್ಲ? ಅವು ತಂತಾನೆ ಹೊಂಟಿಲ್ಲ. ಅಲ್ಲಿ ಭಗವಂತನ ವ್ಯವಸ್ಥೆ ಅದ. ಅಲ್ಲಿ ಏನದಲ್ಲಿ ಭಗವಂತನ ವ್ಯವಸ್ಥೆ ಉಂಟು. ಸರಿ ಹೋತಾ ನೋಡ್ರಿ. ಸರ್ವಾಧಾರತ್ವಾದ್ ವರಾಹಸ್ಯ ತದಾಧಾರಾಣಾಂ ಪಕ್ಷಿಣಾಂ ಅನಾಧಾರಣೀವ ಗಮನಂ. ಇನ್ನ ನಾರಾಯಣ ನಾಮಾರ್ಥತ್ವೇನ ಸರ್ವಗುಣಪೂರ್ತ್ಯೋಪಾಸನಾತ್ ಸರ್ವೋತ್ತಮಾಃ ದೇವಾಃ. ಅವರೇನ್ ಮಾಡ್ತಾರೆ? ಮಧ್ಯಾಹ್ನದಲ್ಲಿ ದೇವತೆಗಳು ಉದ್ಗೀತ ನಾಮಕ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾರೆ. ಯಾರಮ್ಮ ಉದ್ಗೀತ? ನಾರಾಯಣ ಅಂತ ಹೇಳಿದ್ವಿ.
ನೆನಪಿಟ್ಕೊಳ್ರೆ, ಈ ಸಾಮ 10 ಸಲ ಬರ್ತದ, ಇನ್ನು ಪ್ರತಿ ಸರ್ತಿ ಬರ್ದದ್ದು ನೋಡ್ಕೋಬಾರದು, ಬಾಯ್ಪಾಟ್ ಇಟ್ಕೊಂಡಿರ್ಬೇಕು ಅದನ್ನ. ತಗೊಂಡ್ ಪಾಠ ಇರ್ಬೇಕದು. ಯಾರಮ್ಮ ಉದ್ಗೀತ? ನಾರಾಯಣ. ಮತ್ತ ನೋಡಿದ್ರೆ ನೋಡು, ಉದ್ಗೀತ ಯಾರು ಅಂದ್ಕೊಳ್ಳಿ, ಪುಸ್ತಕ ನೋಡಿದ್ರೆ ಎಲ್ಲ ಇಷ್ಟು ಶಣೆ ಇದ್ದಾರೆ ನಮ್ಮ ಹುಡುಗರು. ಅದಕ್ಕ ಗುರುಗಳ ಶಣೆ ಆಗಿರ್ತಾರ. ಗುರುಗಳಿಗೆ ಶಣೆ ಆಗ್ಲಿಕ್ಕೆ ಕಾರಣ ಶಿಷ್ಯರ ಪರಿಶ್ರಮ. ಅದಕ್ಕೆ ಅವ ನಾರಾಯಣ. ಈಗ ಬರೀ ಉದ್ಗೀತ ಸಾಮ ಉಪಾಸನೆ ಮಾಡಿದಕ್ಕೆ ದೇವತೆಗಳು ಯಾಕೆ ಉತ್ತಮರಾದರು? ಆಚಾರ್ಯರ ಯುಕ್ತಿ ಮತ್ತು ಪ್ರಮಾಣ ಅನುಸಂಧಾನಗಳು ಎಷ್ಟು ಚಂದ ನೋಡ್ರಿ. ಒಬ್ಬೊಬ್ಬ ದೇವತೆಗಳು ತಮ್ಮ ತಮ್ಮ ಯೋಗ್ಯತಾನುಸಾರವಾದ ಪದವಿಯನ್ನ ಹೊಂದಲಿಕ್ಕೆ, ಉದಾಹರಣೆಗೆ ಗಣಪತಿ, ಉದಾಹರಣೆಗೆ ಕುಬೇರ, ಉದಾಹರಣೆಗೆ ಪ್ರವಹವಾಯುದೇವರು ಅಥವಾ ಅಹಂಕಾರಿಕ ಪ್ರಾಣದೇವರು, ಸ್ವಯಂಭೂಮನು ತಮ್ಮ ತಮ್ಮ ಪದವಿಯನ್ನ ಹೊಂದಲಿಕ್ಕೆ ಕಾರಣ ಭಗವಂತನ ಆಯಾ ಗುಣಗಳ ಉಪಾಸನೆ. ಆಯಾ ಗುಣಗಳ ಉಪಾಸನೆ ಮಾಡಿದ್ದಕ್ಕೇನೆ ಅವರು ಆಯಾ ದೇವತಾ ಪದವಿಯನ್ನ ಹೊಂದಿದ್ದಾರೆ. ಅದಕ್ಕ ಆಚಾರ್ಯನಂದ್ರು, ಮಧ್ಯಾಹ್ನದಲ್ಲಿದ್ದ ಉದ್ಗೀತನ ಉಪಾಸನೆಯನ್ನ ಮಾಡಿ ದೇವತೆಗಳು ದೇವತಾ ಪದವಿಯಲ್ಲಿ ಬಂದ್ರು ಅಂದ್ರೆ ಆ ದೇವತಾ ಪದವಿ ಪ್ರಾಪ್ತಿಗೆ ಅದು ಕಾರಣ ಅಂತ ಹೇಳಿತ್ತು ಉಪನಿಷತ್ತು. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಅಲ್ರಿ ಇವರು ಮಧ್ಯಾಹ್ನದಲ್ಲಿ ಉದ್ಗೀತ ನಾಮಕ ನಾರಾಯಣ ಉಪಾಸನ ಮಾಡ್ಲಿಕ್ಕೂ ಇವ್ರ ಪದವಿಗೆ ಬರ್ಲಿಕ್ಕೆ ಏನ್ ಕಾರಣ ಅಂದ್ರೆ, ನಾರಾಯಣ ನಾಮಾರ್ಥತ್ವೇನ ಸರ್ವಗುಣ ಪೂರ್ತ್ಯೋಪಾಸನಾ ಸರ್ವೋತ್ತಮ ದೇವತಾ. ನಾರಾಯಣನ ಗುಣೋಪಾಸನೆಯನ್ನ ಮಾಡಿದ್ರಿಂದ ಹೆಂಗ ಸರ್ವಗುಣಪೂರ್ಣನಾಗಿದ್ದಾನೆ ಅಂತ ಉಪಾಸನೆ ಮಾಡಿದ್ದಕ್ಕೇನೆ ದೇವತೆಗಳು ಸರ್ವೋತ್ತಮರಾಗಿದ್ದಾರೆ. ಸರ್ವೋತ್ತಮರಾಗಿದ್ದಾರೆ ಅಂದ್ರೆ ನಮಗಿಂತಲೂ ದೊಡ್ಡ ದೊಡ್ಡ ಪದವಿಗೆ ಬಂದು ಉತ್ತಮರಾಗಿದ್ದಾರೆ. ಏನರ್ಥದಕ್ಕ? ನೀವು ಭಗವಂತನನ್ನ ಸರ್ವಗುಣಪೂರ್ಣ ಅಂತ ಉಪಾಸನೆ ಮಾಡಿದ್ದಕ್ಕೆ ಸರ್ವೋತ್ತಮತ್ವ ಸಿಗ್ತದೆ. ಹಂಗಾಯ್ತ ಮತ್ತೆ ಇವತ್ತು ನೀವು ಶುರು ಮಾಡ್ತೀವಿ ಅಂದ್ರೆ ಮಾಡಿ ನೋಡ್ರಿ, ಯಾರು ಬೇಡಂದಾರೆ, 8 ದಿವಸ ಆದ್ಮೇಲೆ ಫಲ ಸಿಗ್ಬೋದು, ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಲೋಕದಲ್ಲಿ ಇವತ್ತು ಯಾರ್ಯಾರು ಉತ್ತಮರು ಅಂತ ಇದ್ದಾರ, ನಾವ್ ಯಾರಿಗೆ ತಲೆ ಬಾಗುತ್ತೀವಿ ಅವರು ಪ್ರಾಯ ಅಂತಹ ಉಪಾಸನೆ ಮಾಡಿರ್ಬೇಕು. ಇಲ್ಲದೆ ಇದ್ರೆ ಹಂಗೆಲ್ಲ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ರೈಟ್, ಹೌದ್ರಿ. ನಾರಾಯಣ ಮೂರ್ತಿ ಒಂದ ಗುಣಪೂರ್ಣೇನ? ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ ಗುಣಪೂರ್ಣ ಅಲ್ಲವು? ಮತ್ತು ನಾರಾಯಣ ರೂಪ ನೀವೇನಂದ್ರಿ? ನಾರಾಯಣ ನಾಮದ ಅರ್ಥವಾದ ಗುಣಪೂರ್ತಿ ಎಂಬ ಉಪಾಸನೆ ಮಾಡಿ ಇವರೆಲ್ಲ ಉತ್ತಮ. ಇದ ಛಾಂದೋಗ್ಯದೊಳಗ 3ನೇ ಅಧ್ಯಾಯದಾಗ ಮಧುವಿದ್ಯಾ ಅಂತ ಒಂದು ಬರ್ತದೆ. ಮಧುವಿದ್ಯಾದೊಳಗ ಮಧು ಅಂದ್ರೆ ಜೇನುಗೂಡು. ಆ ಜೇನುಗೂಡಿನಲ್ಲಿ ಮಧ್ವಪೂಪಂ ಅಂತ ಬರ್ತದೆ. ಒಂದೊಂದು ಭಾಗದಾಗ ಯಾವ್ಯಾವ ಭಗವದ್ ರೂಪಗಳವ ಅಂತ ತಿಳ್ಕೊಂಡು ಹೇಳಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ನಾರಾಯಣ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ದೇವತೆಗಳು ವಾಸುದೇವನನ್ನ ಗುಣಪೂರ್ಣ ಅಂತ ಉಪಾಸನೆ ಮಾಡಿದ್ರು, ಉತ್ತಮರಾದರು. ಸಂಕರ್ಷಣನ ಗುಣಪೂರ್ಣ ಅಂತ ಉಪಾಸನೆ ಮಾಡಿದ್ರು, ಉತ್ತಮರಾದರು ಅಂತ ಅಲ್ಲಿ ಹೇಳ್ಯಾರ. ನೀವಿಲ್ಲಿ ಅಲ್ಲಿಕತ್ತೀರಿ ನಾರಾಯಣನನ್ನ ಗುಣಪೂರ್ಣ ಅಂತ ಉಪಾಸನೆ ಮಾಡಿ ಹೇಳಿಕತ್ತೀರಲ್ಲ ಅಂದ್ರೆ ಯಾವ್ದು ಉಳಿದ್ರೂಪ ಗುಣಪೂರ್ಣ ಅಲ್ಲೋ? ಹೆಂಗ್ ಮತ್ತ ಉಳಿದ್ರೂಪ ಉಪಾಸನ ಮಾಡಬಾರ್ದು ಹೆಂಗ್ ಮತ್ತ? ಹಂಗಲ್ರಿ. ಈಗೇನ್ ನೀವು ಹೇಳೋರು ಮಧ್ಯಾಹ್ನ ಉದ್ಗೀತ ಸಾಮದ ಅದಕ್ಕೆ ನಾರಾಯಣ ಅಂತ ಹೇಳಿಕೊಂಡ್ರೇನು ಅಂತಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಅಲ್ಲ, ಸ್ವಲ್ಪ ತಲೆ ಇದ್ರೆ ಉಪಯೋಗಿಸ್ಬಿಡ್ರಿ. ಏನಂತಕೊಂಡು ಅಂದ್ರೆ, ಸಂಕರ್ಷಣ ಶಬ್ದ ಅದ, ಸಂಕರ್ಷಣ ರೂಪಿ ಭಗವಂತ ಇದ್ದಾನ, ಗುಣಪೂರ್ಣನೇ ಇದ್ದಾನ, ನಾವು ತಕರಾರೇ ಮಾಡೋದಿಲ್ಲ. ವಾಸುದೇವ ಇದ್ದಾನ, ಗುಣಪೂರ್ಣನೇ ಇದ್ದಾನ, ಜಗಳಕ್ಕೆ ನಿಲ್ಲಂಗಿಲ್ಲ. ಆದರೆ ನಾರಾಯಣ ಶಬ್ದದ ಅರ್ಥ ಉಳಿದ ಶಬ್ದಗಳ ಅರ್ಥ ಹೇಳ್ಬಿಡ್ರಿ ಅಷ್ಟೇ ಸಾಕು ಅಂದ್ರೆ ಶ್ರೀಮದಾಚಾರ್ಯ. ಉಳಿದ ಶಬ್ದಗಳ ಅರ್ಥ ಗುಣಪೂರ್ಣ ಅಂತ ಅಲ್ಲ. ಸಂಕರ್ಷಣ ಅಂದ್ರೆ ಎಲ್ಲ ಜೀವರಾಶಿಗಳನ್ನು ಕರ್ಷಣ ಮಾಡ್ತಾನೆ. ಪ್ರದ್ಯುಮ್ನ ಅಂದ್ರೆ ಸಂಪತ್ತು ಕೊಡ್ತಾನೆ. ನಾರಾಯಣ ಅಂದ್ರೆ ಗುಣಪೂರ್ಣ ಅಂತ ಅರ್ಥ. ನಾರಾಯಣ ಅಂದ್ರೆ ಗುಣಪೂರ್ಣ ಅಂತ ಅರ್ಥ. ಶ್ರೀಮದಾಚಾರ್ಯ ಅಂತಾರೆ, ಇತರ ಮೂರ್ತಿ ನಾಮಪಿ ಸರ್ವಗುಣ ಪೂರ್ತ್ಯೋಪಾಸನೆ ನಾರಾಯಣ ಉಪಾಸನಮೇವ ಭವತಿ. ಇತರ ಭಗವದ್ರೂಪಗಳನ್ನ ಗುಣಪೂರ್ಣ ಅಂತ ಉಪಾಸನ ಮಾಡಿದ್ರು ನಾರಾಯಣನ ಮೂರ್ತಿಯನ್ನು ಉಪಾಸನೆ ಮಾಡಿದಂತೆ ಆಯಿತು. ಯಾಕಂದ್ರ ಸರ್ವಗುಣಪೂರ್ತ್ಯತ್ವಾತ್ ನಾರಾಯಣ ಶಬ್ದಸ್ಯ. ನಾರಾಯಣ ಶಬ್ದಕ್ಕೆ ಮಾತ್ರ ಸರ್ವಗುಣಪೂರ್ಣ ಅಂತ ಅರ್ಥದ, ಉಳಿದ ಶಬ್ದಗಳಿಗೆ ಸರ್ವಗುಣಪೂರ್ಣ ಅಂತ ಅರ್ಥ ಇಲ್ಲ. ಹೊಸ ಅಂಶ ಬಂತಿವತ್ತು ಪಾಠದಲ್ಲಿ. ಇದು ನಂಗೆ ಬಹಳ ಬಹಳ ಹಿಡಿಸ್ತೇನೆ. ಏನು? ಕೇಶವ ಅಂತ ನಾವು ನಾಮವನ್ನು ಹೇಳ್ದೇವರಿಗೆ. ಅವ ಕೇಶವ ರೂಪದಲ್ಲಿ ಪೂರ್ಣ ಇದ್ದಾನೋ ಇಲ್ಲೋ? ಕೇಶವ. ಮಧುಸೂದನ ಪೂರ್ಣ ಇದ್ದಾನೋ ಇಲ್ಲೋ? ನರಸಿಂಹ ಪೂರ್ಣ ಇದ್ದಾನೋ ಇಲ್ಲೋ? ಎಸ್ ಸರ್, ಎಸ್ ಸರ್, ಎಸ್ ಸರ್, ಅಟೆಂಡೆನ್ಸ್ ಎಲ್ಲ ಬಿದ್ಬಿಡ್ತಾವ, ಇಲ್ಲ ಅಂದಿಲ್ಲ. ಆದರೆ ನರಸಿಂಹ ಶಬ್ದ ಗುಣಪೂರ್ಣ ಅಂತ ಅರ್ಥ ಹೇಳೋಣಂತ ಬರುವುದಿಲ್ಲ. ರಾಮ ಶಬ್ದ ಗುಣಪೂರ್ಣ ಅಂತ ಹೇಳೋಣ ಅಂತ ಬರುವುದಿಲ್ಲ. ಕೃಷ್ಣ ಶಬ್ದಕ್ಕೆ ಹೇಳಿ ಬರುವುದಿಲ್ಲ.
ಆ ಗುಣಪೂರ್ಣ ಅನ್ನೋ ಅರ್ಥ ಬರೋದು ನಾರಾಯಣ ಶಬ್ದಕ್ಕೆ ಮಾತ್ರ. ಅಂದ್ರ ಶ್ರೀಮದಾಚಾರ್ಯರ ಹೊಸ ಯುಕ್ತಿ, ಹೊಸ ಸಿದ್ಧಾಂತ ಏನು ಅಂದ್ರೆ, ನೀವು ಯಾವುದೇ ಭಗವದ್ ರೂಪವನ್ನ ಗುಣಪೂರ್ಣ ಅಂತ ಉಪಾಸನ ಮಾಡಿದ್ರು ಅದು ನಾರಾಯಣೋಪಾಸನೆಯೇ ಆಗಿದೆ. ಯಾಕ ಗುಣಪೂರ್ಣ ಅಂತ ಉಪಾಸನೆ ಮಾಡ್ಲಿಕ್ಕೆ ಅಂದ್ರೆ ಅದು ಯಾರ್ದು ಉಪಾಸನ ಆಗ್ಬೇಕು? ನಾರಾಯಣ ಶಬ್ದ ಇದ್ದವಂದ. ಅರ್ಥಾತ್ ಇಲ್ಲಿ ಈಗೇನಂತ ಹೇಳಿ, ಹೆಂಗ ಅರ್ಥ ಆತನ್ ನಾ ಹೇಳ್ತೀನಿ ಕೇಳ್ರಿ. ಈಗ ಅಂದ್ರ ಯಾವುದೇ ಭಗವದ್ ರೂಪ ಇದ್ರೂ ಅದು ಮೂಲ ರೂಪದಿಂದ ಅಭಿನ್ನವೇ ಆಗಿದೆ ಅಂತ ಹೇಳಿದಂಗ ಆಯ್ತು. ಯಾವುದೇ ರೂಪ ಇದ್ರೂ ಕೂಡ ಅದೇನಾಗಿದೆ, ಮೂಲ ರೂಪದಿಂದ ಅಭಿನ್ನ ಇದ್ದಂಗ ಆಯ್ತು. ಅದಕ್ಕಂತಾರ ನಾರಾಯಣ ನಾಮಾರ್ಥತ್ವೇನ ಸರ್ವಗುಣಪೂರ್ತ್ಯೋಪಾಸನಾತ್ ಸರ್ವೋತ್ತಮ ದೇವಾಹ ಇತರ ಮೂರ್ತೀನಾಮಪಿ ಸರ್ವಗುಣಪೂರ್ತ್ಯೋಪಾಸನೆ ನಾರಾಯಣೋಪಾಸನಮೇವ ಭವತಿ. ಯಾಕ? ಸರ್ವಗುಣಪೂರ್ತ್ಯತ್ವಾತ್ ನಾರಾಯಣ ಶಬ್ದಸ್ಯ. ಮುಗೀತೀಗ, ಮಧ್ಯಾಹ್ನ ತನಕ ಬಂತಪ್ಪ. ಈಗ ಮಧ್ಯಾಹ್ನದ ಮ್ಯಾಲೆ ಸಂಜಿ ಒಳಗ ಅಂದ್ರೆ ಈಗ 3 ಸ್ಟೆಪ್. ಮಧ್ಯಾಹ್ನದ ನೆಕ್ಸ್ಟ್ ಸ್ಟೆಪ್ಪು, ಸಾಯಂಕಾಲದ ಸ್ಟೆಪ್ಪು, ಸೂರ್ಯಾಸ್ತದ ಸ್ಟೆಪ್, 3 ಅವ. ಈಗ ಈ 3ರೊಳಗೆ ನಾವು ಚಿಂತನೆ ಮಾಡ್ಬೇಕು. ಈಗ ಎಲ್ಲಾರು ಅಟೆನ್ಷನ್ ಪ್ಲೀಸ್. ಏನಂತಾರ ನೋಡ್ರಿ, ಈಗ ಮಜಾ ಅದ. ಈಗ ಏನಂತಾರ, ಏನ್ ಹೇಳಿದ್ವಿ? ಮುಂದಿನ ಸಾಮ ಯಾವ್ದ್ರಪ್ಪ? ಪ್ರತಿಹಾರ ಸಾಮ. ಉದ್ಗೀತ ಆದ್ಮೇಲೆ ಯಾರು ಬರ್ಬೇಕು? ಪ್ರತಿಹಾರ ಬರ್ಬೇಕು, ಹೌದಿಲ್ರಿ? ಇಲ್ಲೋ ಹುಡ್ಕೊಳ್ರಿ ಮತ್ ಪುಸ್ತಕದಾಗ ಅದನ್ನ ಸಿಗ್ತೇವ. ಮತ್ ನಾ ತಪ್ಪ ಹೇಳ್ಬಾರ್ದು ಅಷ್ಟ. ಅದಕ್ಕೆ ಪ್ರತಿಹಾರ ಅಂತ ಪ್ರತಿಹಾರ ಸಾಮ ಪ್ರತಿಪಾದ್ಯನಾದವನು ಯಾರು ಅಂದ್ರೆ ಅನಿರುದ್ಧ. ಪ್ರತಿಹಾರ ಸಾಮ ಪ್ರತಿಪಾದ್ಯನಾದವನು ಯಾರು? ಅನಿರುದ್ಧ. ಆ ಅನಿರುದ್ಧ ರೂಪಿ ಪರಮಾತ್ಮನಿಂದ ಏನಾಗ್ತದ ಅಂದ್ರೆ, ವಾಕ್ಯ ನೋಡ್ರಿ ತಳಗಡೆ, ಅನಿರುದ್ಧಾಶ್ರಯತ್ವಾತ್ ಗರ್ಭಾಣಂ. ಎಲ್ಲಾ ಜೀವರು ಈಗ ನೀವು ತಾಯಿಯ ಗರ್ಭದಲ್ಲಿ ಹೋಗ್ಲೇಬೇಕು, ಆಲ್ಟರ್ನೇಟ್ ಇಲ್ಲ. ಪರ್ಯಾಯ ಸ್ವಾಮಿಗಳು ಇಲ್ಲ ನಮಗ. ನನ್ನ ಬದ್ಲಿ ಇನ್ಯಾರೋ ಹೋಗ್ಲಿ ಅನ್ನೋ ಹಂಗಿಲ್ಲ. ಅದು ದೇವತೆಗಳಿಗೆ ವ್ಯವಸ್ಥೆ, ನಮಗಲ್ಲ. ನಾನು ತಾಯಿ ಗರ್ಭಕ್ಕೆ ಹೋಗ್ಬೇಕಾದ್ರೆ ನಾನು ಯಾರನ್ನ ಆಶ್ರಯಿಸಿಕೊಂಡಿರಬೇಕು ಅಂದ್ರೆ ಅನಿರುದ್ಧನನ್ನ ಆಶ್ರಯಿಸಿಕೊಂಡಿರಬೇಕು. ನಿನಗೆ ಗೊತ್ತೋ ಗೊತ್ತಿಲ್ವೋ ನಮಗ್ ಗೊತ್ತಿಲ್ಲ ಅಷ್ಟೇ. ಆದ್ರೆ ನೀ ಆಶ್ರಯಿಸಿಕೊಂಡದ್ದು ಅನಿರುದ್ಧನನ್ನು. ಈಗ ಉದಾಹರಣೆಗೆ ನಾನು ಹೋದೆ, ಕಾಶಿಗೆ ಹೋದೆ, ಅಲ್ಲಿ ಗಂಗಾ ಸ್ನಾನ ಮಾಡಿದೆ. ನನಗೆ ಅದು ನದಿ ಗಂಗೆ ಅಂತ ಗೊತ್ತಿಲ್ಲ, ಸ್ನಾನ ಮಾಡಿದೆ. ಆದ್ರೆ ನಾನು ಸ್ನಾನ ಮಾಡಿದ ಗಂಗಾ ಸ್ನಾನ ಹೌದೋ ಅಲ್ಲೋ? ಸಿಂಪಲ್, ಹೌದು. ಒಂದ್ ದಿವಸ ಉಪವಾಸ ಬಿದ್ದೆ. ಆದ್ರೆ ನನಗೆ ಅವತ್ತು ಏಕಾದಶಿ ತಿಥಿ ಅಂತ ಗೊತ್ತಿರ್ಲಿಲ್ಲ, ಉಪವಾಸ ಬಿದ್ದೆ. ಮ್ಯಾಲ ದೇವತೆಗಳ ಲೋಕದಲ್ಲಿ ಏನ್ ಕನ್ಸಿಡರ್ ಆಗ್ತದು? ಇದು ಏಕಾದಶಿ, ಉಪವಾಸ ಮಾಡಿದಂತ ಲೆಕ್ಕಕ್ಕೆ ಬಿಟ್ಟೆ ಅಷ್ಟೇ. ಅಧಿಕ ಮಾಸ ಮಹಾತ್ಮ ಹಿಂಗ ಬರ್ತದ. ಭಯಂಕರ ಮಂಗ್ಯಾಂತರ ಮಾಡಿರ್ತಾನ ಜೀವನದೊಳಗ, ಮಂಗೆ ಆಗ್ಬಿಡ್ತಾನ, ಬಾಯಿ ತುಂಬ ಹುಣ್ಣಾಗಿರ್ತಾವ. ಒಂದ್ ದಿವ್ಸ ಆ ತಳಗ್ ನದಿ ನೀರಿನಾಗ ಬೀಳ್ತಾನೆ, ಏನೋ ಆಹಾರ ಸಿಗಲಾರ್ದ. 8-10 ದಿವಸ ಆಗಿರ್ತಾರ, ಆಹಾರ ತಿನ್ಲಿಕ್ಕೆ ಆಗಿರಂಗಿಲ್ಲ ಅವಂಗ, ಬಾಯಿ ತುಂಬ ಹುಣ್ಣಾಗ್ಬಿಟ್ಟಿರ್ತಾವ. ಏನ್ ತಿನ್ಲಿಕ್ಕೆ ಅನ್ಸಿದ್ದಿಲ್ಲ, ತೆಳಗ್ ಬೀಳ್ತದ, ನೀರಿನಾಗ ಬೀಳ್ತದ. ಇಡೀ 24 ತಾಸು ನೀರಿನ್ಯಾಗ ಬಿದ್ದು ಏನೂ ತಿನ್ಲಾರ್ದ ಉಪವಾಸ ಇರ್ತದೆ. ಸತ್ ಕೂಡ್ಲೆ ಈ ಮಂಗ್ಯ ಏಕಾದಶಿ ಮಾಡಿದಾದ್ರಿಂದ ಇದಕ್ಕೆ ಉದ್ಧಾರ ಮಾಡ್ರಿ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ಒಬ್ಬರೊಬ್ಬರಿ ಏಕಾದಶಿ ಇರ್ತದ. ನೀ ಅವತ್ತು ನೀ ಉಪವಾಸ ಮಾಡಿ ನಿನಗದ ಏಕಾದಶಿ ಅಂತ ಗೊತ್ತಿಲ್ಲ, ಆದ್ರೆ ಲೆಕ್ಕದಾಗ ಎಲ್ಲಿ ಬಂತು ಅಂದ್ರೆ ಲೆಕ್ಕ ಬಿತ್ತಲ್ಲಿ ಮುಗಿತ್ತು, ಏಕಾದಶಿ ಬಿತ್ತದ ಅಷ್ಟೇ. ಹೌದು. ಯಾಕಂದ್ರೆ ಅವನ್ ತಿಥಿ ಒಳಗೆ, ಅವನ್ ಕ್ಯಾಲೆಂಡರ್ ಒಳಗೆ ಏಕಾದಶಿ ಅಂತ ಇರ್ತದ. ಅದು ನೀ ಯಾವತ್ತು ಉಪವಾಸ ಮಾಡಿದಕ್ಕ ಇವತ್ತಿನ ದಿವಸ ಉಪವಾಸ ಮಾಡಿ ಬರ್ಬಿಟ್ಟಿರ್ತಾನ ಅಷ್ಟವ. ಹಂಗ ನಿನಗೆ ಚಾನ್ಸ್ ಮಾಡ್ರಿ, ನಿಮಗ ಇದು ಗಂಗಾ ಅಂತ ಗೊತ್ತಿಲ್ದೇ ಇಲ್ಲ, ಸ್ನಾನ ಮಾಡಿದ್ರೆ ಮುಗಿದು ಹೋತು. ಹಂಗ ನನಗ ಅಂದ್ರೆ ಶಾಸ್ತ್ರಜ್ಞಾನ ಇರ್ಲಿ ಇಲ್ದೇ ಇರ್ಲಿ, ಯಾರೇ ಗರ್ಭದಲ್ಲಿರುವ ಜೀವರಾಶಿಗಳು ಆಶ್ರಯಿಸಿಕೊಂಡದ್ದು ಅನಿರುದ್ಧನನ್ನೇ, ಇನ್ಯಾರನ್ನೂ ಅಲ್ಲ. ಓಕೆನಾ? ಮುಂದೆ ಹೋಗೋಣ. ಅನಿರುದ್ಧಾಶ್ರಯತ್ವಾದ್ ಗರ್ಭಾಣಾಂ ಪಿತುಶರೀರಾತ್ ಅನ್ಯತ್ರ ಪ್ರತಿಗತಾ ಅಪಿ ನ ವಿನಶ್ಯಂತಿ. ತಂದೆ ಶರೀರದಿಂದ ಬೇರೆ ಕಡೆಗೆ ಬಂದ್ರು ಸಹಿತ ಸಾಯಂಗಿಲ್ ನೋಡ್ರಿ ಇವು. ವರ್ಧಂತೆ ಚ ತತ್ರೈವ, ಅಮ್ಮನ ಗರ್ಭದಲ್ಲೇ ಬೆಳಿತಾವ, ಚಂದ ಬೆಳಿತಾವ ಕೂಸುಗಳು. ಅನ್ಯದ್ದಿ ಭುಕ್ತಂ ಜೀರ್ಯತೇವ, ಅಮ್ಮನ ಹೊಟ್ಟ್ಯಾಗ ಬೇರೆ ಆಹಾರ ಬಿದ್ರೆ ಜೀರ್ಣ ಹೋಗ್ತಾವ್ರಿ. ಅನ್ಯತ್ ಹಿ ಭುಕ್ತಂ, ಉಳಿದದ್ದೇನ್ರ ತಿಂದ್ರೆ ಚಪಾತಿ ಭಕ್ರಿ ಮತ್ತೊಂದು ಮುಗ್ದೊಂದು ತಿಂದ್ರೆ ಜೀರ್ಣ ಹೋಗ್ತಾವ. ಆದ್ರೆ ಈ ಗರ್ಭ ಮಾತ್ರ ನೋ ಜೀರ್ಣ, ನೋ ಜರಾ ಜೀರ್ಣ. ತಿಳಿತಿಲ್ಲ? ಅನಿರುದ್ಧನ ಉಪಕಾರ ನೆನ್ಸ್ಕೊಳ್ರಿ ಒಂದ್ ಸ್ವಲ್ಪ. ಅಲ್ಲೇ ಏನ್ರ ಜೀರ್ಣ ಆಗಿದ್ರೆ ಇಲ್ಲಿ ಹೊರಗೆ ಬಂದು ಇಷ್ಟು ಹರಡ್ತಿದ್ವಿ ನಾವೇನ್ರ? ಯಾಕೆ ಹರಡ್ತಾರ್ರಿ ಎಲ್ಲರ ಮನುಷ್ಯರು? ಅದಕ್ಕ ಅನಿರುದ್ಧನ ಉಪಕಾರ ಪರಮೋಪಕಾರ. ಅನಿರುದ್ಧ ಶರೀರ ಒಂದು ಒಳಗದ ಬೇರೆ ಅದ. ಈಗ ಅನಿರುದ್ಧ ಕೊಟ್ಟ ಶರೀರ ಇದು.
ಅನಿರುದ್ಧ ಕೊಟ್ಟ ಶರೀರ ಇದು. ಅದಕ್ಕೊಂದು ಮಂತ್ರ ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಧಾತಾ ಗರ್ಭಂ ದದಾತು ತೇ ಇತಿ ಚ ಶ್ರುತಿಃ ಧಾತಾ ಹಿ ಭಗವಾನ್ ಅನಿರುದ್ಧ ವಿಷ್ಣುಸ್ತ್ವಷ್ಟಾ ಪ್ರಜಾಪತಿರ್ಧಾತಾ ಇತಿ ಚ ಚತುರ್ಮೂರ್ತಯೋ ಹ್ಯುಚ್ಯಂತೆ. ಇದಿಷ್ಟು ಒಂದು ಮಂತ್ರದ ವ್ಯಾಖ್ಯಾನ. ಆ ಮಂತ್ರ ಏನು ಅಂತ ನಾ ಓದ್ತೀನಿ, ನಿಮ್ ಪುಸ್ತಕದಾಗ ಇಲ್ಲ, ನಿಮ್ ಪುಸ್ತಕದಾಗ ಇಲ್ಲ ಆ ಮಂತ್ರ ನಾ ಓದ್ತೀನಿ. ಆ ಮಂತ್ರ ನೀವು ನೋಡ್ಬೇಕಷ್ಟೇ, ಈಗ ಬೇರೆ ದಾರಿ ಇಲ್ಲ, ಅನಿವಾರ್ಯವಾಗಿದೆ. ಏನ್ ಮಾಡ್ಲಿಕ್ಕೆ ಬರ್ತದೆ ನಿಮಗಿನ್ನ ಹಿಂಗ ನಾ ಹೇಳಿದ್ರೆ? ಇದು ಎಲ್ಲಿದೆ ಅಂತ ಕೇಳಿದ್ರೆ, ಋಗ್ವೇದದ ಎಷ್ಟನೇದಪ್ಪ ಇದು, 10ನೇ ಮಂಡಲದ 12ನೇ ಅಧ್ಯಾಯದ 184ನೇ ಸೂಕ್ತ ಇದು. ಎಲ್ಲಿ ಮಂತ್ರದನೋ ಏನು, ನಮ್ಮ ಆಚಾರ್ಯರು ಎಲ್ಲಿಂದ ತೆಗೆದು ಹೇಳ್ತಾರೋ ಎಲ್ಲ. ಅದಕ್ಕೊಂಚೂರು ಮಂತ್ರದ ಸಂಖ್ಯಾ ಬರ್ಕೊಂಡಿಟ್ಕೊಳ್ರಿ ಅಲ್ಲಿ. ಎಲ್ಲಿ ಮಂತ್ರ ಸಂಖ್ಯಾ ಅಂದ್ರೆ, ಧಾತಾ ಗರ್ಭಂ ದಧಾತುತೆ ಅನ್ನೋ ಕಾಲಕ್ಕೆ ಒಂದು ಮಂತ್ರದ, ಅದು 10ನೇ ಮಂಡಲ 184ನೇ ಸೂಕ್ತ. ಒಂದೇ ಮಂತ್ರ, ಸರಿನಾ? ಆ ಮಂತ್ರ ಹಿಂಗದ. ಆ ಮಂತ್ರ ನಾ ಓದ್ತೀನಿ, ನೀವು ಕೇಳಿಸ್ಕೋಬೇಕು. ಈಗ ಪೂರ್ಣ ಪುಸ್ತಕ ಬಿಡಬೇಕು, ಪುಸ್ತಕ ಬಿಟ್ಟು ನನ್ನ ಕಡೆ ನೋಡ್ಬೇಕು. ಈಗ ಏನು ಅಂತಂದ್ರೆ, ವಿಷ್ಣುರ್ ಯೋನಿಂ ಕಲ್ಪಯತು ತ್ವಷ್ಟಾ ರೂಪಾಣಿ ಪಿಂಶತು ಆಸಿಂಚಯತು ಪ್ರಜಾಪತಿ ಧಾತಾ ಗರ್ಭಂ ದಧಾತು ತೇ. ಕೊನೆ ತುಂಡು ಕೊಟ್ಟಾರ ಶ್ರೀಮದಾಚಾರ್ಯ ಅಷ್ಟೇ, ಧಾತಾ ಗರ್ಭಂ ದಧಾತು ತೇ ಅಂತ ಇದೆ, ಸರಿನಾ? ಇಲ್ಲಿ ಈ ಮಂತ್ರದ ವಿವರಣೆಯನ್ನು ಕೊಡ್ತಾರೆ ಶ್ರೀಮದಾಚಾರ್ಯ. ಏನ್ ಕೊಡ್ತಾರೆ? 311ನೇ ಪುಟದಲ್ಲಿ ನಿಮ್ಮಲ್ಲಿ ಶ್ಲೋಕ ಅದ, ಈ ಮಂತ್ರದ ವಿವರಣೆ ಅದ. ಮುಂದಿನ ಶ್ಲೋಕ ನೋಡ್ರಿ. ಯೋನಿ ಕ್ಲೃಪ್ತಿ ವಾಸುದೇವಾತ್ ರೂಪಂ ಸಂಕರ್ಷಣಾತ್ ಭವೇತ್ ಆಸೇಕ ಕರ್ಮ ಪ್ರದ್ಯುಮ್ನಾತ್ ಅನಿರುದ್ಧಾಚ್ಚ ಧಾರಣಂ ಇತಿ ಚ. ಓಕೆನಾ? ಸಿಕ್ಕಿದೆಯಾ? ನೋಡ್ರಿ, ಒಂದು ಮಗು ಇದು ಹೆಂಗ್ ಹುಡ್ತದ ಅನ್ನೋದಕ್ಕ ಋಗ್ವೇದದ 10ನೇ ಮಂಡಲದ 184ನೇ ಸೂಕ್ತದ 1ನೇ ಮಂತ್ರ ಅದು. ಸರಿ, ದೇವರು ಮಾಡುವ ಪರಮ ಉಪಕಾರ. ವೆಂಕಟರಮಣ್ ಪುಸ್ತಕ ಬಿಡ್ರಿ. ಏನ್ ಮಾಡ್ತಾರ? ಮೊದಲನೇದ್ದು ವಾಸುದೇವ ರೂಪ ಏನಿದೆಯಲ್ಲ ಭಗವಂತನದ್ದು, ಈ ಚತುರ್ವ್ಯೂಹಗಳಲ್ಲಿ ಅನಿರುದ್ಧ ಪ್ರದ್ಯುಮ್ನ ಶಕರ್ಣ ವಾಸುದೇವ ಅಂತ ಏನಿದ್ದಾನಲ್ಲ, ಆ ವಾಸುದೇವ ಯೋನಿ ಕೃಪ್ತಿ, ಯೋನಿ ಕೃಪ್ತಿ, ಯೋನಿ ಶುದ್ಧಿಯನ್ನ ಮಾಡಬೇಕು. ಮೊದಲನೇದ್ದು ಒಂದು ಕೃಪ್ತಿ ಮಾಡಬೇಕು. ಆಕ್ಚುಲಿ ಶುದ್ಧಿ ಅಂತ ಅದ. ಸರಿ, ಅದಕ್ಕೆ ಬರೀತಾರೆ ವೇದೇಶ್ತೀರ್ಥರು, ಯೋನಿ ಕ್ಲುಪ್ತಿ ಪುತ್ರೋತ್ಪತ್ತಿ ಸಾಮರ್ಥ್ಯಂ ಯೋನಿ ಶುದ್ಧಿ ರೀತಿವಾ ರೂಪಂ ಗರ್ಭಸ್ಥ ಪುತ್ರಸ್ಯ ಇತಿ ಅಂಗಂ. ಸರಿ ನೋಡ್ರಿ, ಎರಡು. ಒಂದನೇದ್ದು, ನಾನು ಯಾವ ತಾಯಿಯ ಗರ್ಭದಲ್ಲಿ ಬರಬೇಕಾಗಿದೆಯೋ ಆ ಗರ್ಭದ ಶುದ್ಧಿಯನ್ನ ಮಾಡ್ತಾನೆ ವಾಸುದೇವ ರೂಪ, ಯೋನಿ ಕ್ಲುಪ್ತಿ. ಎರಡನೇದ್ದು, ಆ ಗರ್ಭಕ್ಕೆ ನನ್ನನ್ನ ಹಡೆಯುವ ಸಾಮರ್ಥ್ಯವನ್ನ ಕೊಡ್ತಾನೆ ವಾಸುದೇವ. ಎಷ್ಟು ಉಪಕಾರ ವಾಸುದೇವ ರೂಪ ಮಾಡಿದ್ದು. ಅದಕ್ಕೆ ಯೋಗ್ಯವಾದ ಕುಲದಲ್ಲಿ ಹುಟ್ಟಿ ಬಂದ ಕನ್ಯೆಯರನ್ನ ಸ್ವೀಕಾರ ಮಾಡಿಕೊಂಡು ಲಗ್ನ ಮಾಡಿಕೊಂಡ್ರೆ ಯೋಗ್ಯ ಮಕ್ಕಳಾಗ್ತಾವ, ಸತ್ಪುತ್ರರಾಗ್ತಾವ. ಯಾಕ ಅಂತ ಕೇಳಿದ್ರೆ, ಅವು ಇಲ್ಲ ಇಷ್ಟೆಲ್ಲ ಅವ್ರ ಹಿರಿಯರು ಉಪಾಸನ ಮಾಡ್ಕೊಂಡು ಬಂದದ್ದಕ್ಕನ ಆ ಹೆಣ್ಮಕ್ಕಳಲ್ಲಿ ಅಂತಹ ಸಾಮರ್ಥ್ಯ ಬಂದಿರ್ತದೆ. ಇಲ್ಲೇ ಇದ್ರೆ ಆಯ್ತು, ಅಷ್ಟೇ ಕೆಲಸ, ದೇವರ ಇಚ್ಛಾ. ನೋಡ್ರಿ, ಯೋನಿ ಕ್ಲೃಪ್ತಿರು ವಾಸುದೇವಾತ್, ಆ ವಾಸುದೇವ ರೂಪಿಯಾದ ಪರಮಾತ್ಮ ಮೊದಲನೇದ್ದು ಆ ಯೋನಿ ಶುದ್ಧಿಯನ್ನ ಉಂಟು ಮಾಡ್ತಾನ, ಅಥವಾ ಗರ್ಭವನ್ನ ಹಡಿಯುವ ಸಾಮರ್ಥ್ಯ ಕೊಡ್ತಾನ ಆ ಚೀಲಕ್ಕ. ರೂಪಂ ಸಂಕರ್ಷಣಾತ್ ಭವೇತ್, ಆ ಗರ್ಭಸ್ಥ ಶಿಶುವಿನ ರೂಪ ಇದು ಸಂಕರ್ಷಣ ರೂಪಿ ಪರಮಾತ್ಮನಿಂದ ಆಗ್ತದಂತ. ಮುಂದೊಂದು ಚಂದ ವಿಷಯ ಹೇಳ್ತೀನಿ, ಒಂಚೂರು ಇವತ್ತು ಸ್ವಲ್ಪ ಪೇಶನ್ಸ್ ಇಟ್ಕೊಂಡ್ಬಿಡ್ರಿ, ಇದನ್ನ ತಿಳ್ಕೊಂಡ್ಬಿಡ್ರಿ. ಇವತ್ತು ಇದನ್ನ ತಿಳ್ಕೊಂಡು ನಾವು ಹೆಂಗ್ ಹುಟ್ಟೀವಿ, ಇದಕ್ಕೆ ಉಪಕಾರ ಮಾಡಿದ ಪರಮಾತ್ಮ ಅಂತ ಇಷ್ಟು ತಿಳ್ಕೊಂಡ್ರೆ ಸಾಕು, ಇವತ್ತಿನ ಪಾಠ ಮುಗೀತು. ಏನ್ ಮಾಡ್ತಾನ? ಸರಿ, ಸರಿ, ರೂಪ ನೋಡ್ಕೊಳ್ರಿ. ಆಸೆ, ಇದು ರೂಪಂ ಸಂಕರ್ಷಣಾತ್ ಭವೇತ್, ರೂಪವನ್ನ ಸಂಕರ್ಷಣ ಮಾಡ್ತಾನ. ಆಸೇಕ ಕರ್ಮ ಪ್ರದ್ಯುಮ್ನಾತ್, ಆ ಗಂಡನಿಂದ ಹೆಣ್ಣಿನ ಗರ್ಭದಲ್ಲಿ ವೀರ್ಯ ಪಾತವನ್ನ ಮಾಡಿಸುವಂಥವನು ಪ್ರದ್ಯುಮ್ನ ರೂಪ. ಆ ಮುಹೂರ್ತದಲ್ಲಿ, ಯಾಕಂದ್ರೆ ಯಾವ ಮುಹೂರ್ತದಲ್ಲಿ ಇದು ಗರ್ಭ ಪ್ರವೇಶ ಮಾಡ್ತದೋ ಅದು ಹುಟ್ಟೋ ಮುಹೂರ್ತ ನಿರ್ಧಾರ ಆಗ್ತದೆ, ಅದನ್ನ ಕೆಲಸ ಮಾಡೋ ಪ್ರದ್ಯುಮ್ನ, ಆಸೇಕ ಕರ್ಮ ಪ್ರದ್ಯುಮ್ನ.
ಅದಾದ ಮೇಲೆ ಮುಂದೆ ನೋಡ್ಕೊಳ್ರಿ ಏನಂತಾರೆ, ಆಸೆ ಕರ್ಮ ಪ್ರದ್ಯುಮ್ನ ಆದ್ಮೇಲೆ ಅನಿರುದ್ಧಾಚ ಧಾರಣಂ. ಅನಿರುದ್ಧಾಚ ಧಾರಣಂ ಅಂತಂದ್ರೆ ಅನಿರುದ್ಧ ರೂಪಿಯಾದ ಪರಮಾತ್ಮ ಇರ್ತಾನಲ್ಲ, ಅವನಿಂದ ಏನಾಗ್ಬೇಕು, ಗರ್ಭದ ಧಾರಣೆ ಪೋಷಣೆಗಳಾಗ್ತಾವ. ಅಥವಾ ಹಿಂಗೂ ಬರದ ಆಸೇಕ ಕರ್ಮ ಅಂದ್ರೆ ಗರ್ಭ ಪ್ರಜಾಪಾತನಾಖ್ಯಂ ಕರ್ಮ, ಹಡಿಯುವುದು ಹಡಿಯುವುದು ಪ್ರದ್ಯುಮ್ನಿಂದ ಅಂತೂ ಬರೆದಿದ್ದಾರೆ. ಕಲ್ಪನಾ ಬಂತು ಒಂದಾತೀಗ. ಈಗ ಋಗ್ವೇದದ 10ನೇ ಮಂಡಲದ 184ನೇ ಸೂಕ್ತದ 1ನೇ ಮಂತ್ರದಲ್ಲಿ 4 ಭಗವದ್ ರೂಪಗಳ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಮೊದಲನೆಯದ್ದು ವಾಸುದೇವ, ಅವನು ನನ್ನ ತಾಯಿಯ ಗರ್ಭದಲ್ಲಿ ನನ್ನನ್ನ ಹಿಡಿದುಕೊಂಡಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಕೊಟ್ಟು ಯೋನಿ ಶುದ್ಧಿಯನ್ನು ಮಾಡ್ತಾನೆ. ಎರಡನೆಯದ್ದು ನನ್ನ ಗರ್ಭದಲ್ಲಿ ಇರುವಾಗ ಅನಿರುದ್ಧ ರೂಪದಿಂದಾಗಿ ಪ್ರದ್ಯುಮ್ನ ಅನಿರುದ್ಧ, ಆ ಅನಿರುದ್ಧ ರೂಪದಿಂದಾಗಿ ಧಾರಣ ಮಾಡ್ತಾನಂದ್ರೆ ಏನ್ರಿ, ಅದಕ್ಕೆ ಏನ್ ಆಹಾರ ಬೇಕು, ಏನ್ ವ್ಯವಸ್ಥೆ ಬೇಕೆಲ್ಲ ಮಾಡ್ತಾನೆ. ರೂಪಂ ಸಂಕರ್ಷಣಾತ್ ಭವೇತ, ರೂಪವನ್ನ ಕೊಡುವನು ಯಾರು, ಸಂಕರ್ಷ ರೂಪಿಯಾದ ಪರಮಾತ್ಮ. ಪ್ರದ್ಯುಮ್ನ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಗರ್ಭದಿಂದ ಹೊರ ಹಾಕ್ತಾನ. 4 ರೂಪಗಳ ಕೆಲಸ ಆಯ್ತು. ಬಂದಿದೆಯಾ ಅಲ್ಲಿ? ಏನ್ ಬಂದಿದೆ ಅಂತ ಕೇಳಿದ್ರೆ ಆಸೇಕ ಕರ್ಮ ಪ್ರದ್ಯುಮ್ನಾತ್, ಅದು ಸಾರಿ ಇದು ಯಾರದು, ಗರ್ಭ ಬೆಳೆಯುವುದು ಅನಿರುದ್ಧನಿಂದ ಅಂತ. ಅದೇ ಮಂತ್ರ ತದಸ್ಯ ಗರ್ಭ ಅನ್ವಾಯತ್ವಾ ತಸ್ಯ ತಸ್ಮಾತ್ ತೇ ಪ್ರತಿಹೃತ ನಾಪದ್ಯಂತೆ ಪ್ರತಿಹಾರ ಭಾಜಿನೋ ಏತಸ್ಯ ಸಾಮ್ನಃ ಅನ್ನೋ ಮಂತ್ರದ ಅರ್ಥ ಬಂತು. ಒಂದು ಸಂಕ್ಷೇಪದಲ್ಲಿ ವಿಷಯ ತಿಳಿತು ನಮ್ಗೀಗ. ಮಧ್ಯಾಹ್ನ ಆಗಿದೆ, ಮುಗಿದ ಮೇಲೆ ಇನ್ನು ಸಾಯಂಕಾಲ ಬರಬೇಕಾಗಿದೆ. ಉಪದ್ರವ ಸಾಮ ಪ್ರತಿಪಾದ್ಯನಾದ ನರಸಿಂಹ ಬಂದಿಲ್ಲ, ನಾರಾಯಣ ದಾಟಿದ್ದಾನೆ. ಆ ಮಧ್ಯದ ಪಿರಿಯಡ್ನಲ್ಲಿ ಜಗತ್ತಿನಲ್ಲಿ ಆ ಸಮಯದಲ್ಲಿ ಗರ್ಭಧರಿಸಿದ ಯಾರ್ಯಾರಿದ್ದಾರೋ, ಯಾವ ಸ್ತ್ರೀಯರಿದ್ದಾರೆ, ಎಲ್ಲರೂ ಇದ್ದಾರೆ. ಏನು ಒಬ್ಬರೇ ನಾವೇನು ಜಗತ್ತಿನೊಳಗಿದ್ದೋ, ಬೇಕಾದಷ್ಟು ಮಂದಿ ಇದ್ದಾರೆ. ಅವರೆಲ್ಲರ ಗರ್ಭವನ್ನು ಸಂರಕ್ಷಣೆ ಮಾಡುವಂತಹ ವ್ಯಕ್ತಿ ಯಾರು ಅಂದ್ರೆ ಅನಿರುದ್ಧ. ಏನ್ ಮಾಡ್ಲಿಕ್ಕೆ ತಾನ ಅಲ್ಲಿ ಕುತ್ಕೊಂಡು ಅನಿರುದ್ಧ ರೂಪಿ ಭಗವಂತ ಏನ್ ಮಾಡ್ಲಿಕ್ಕೆ ತಾನ ಅಂದ್ರೆ ಅನಿರುದ್ಧಾಚ ಧಾರಣಂ. ನೆನಪಿಟ್ಟುಕೊಳ್ರಿ, ತಾಯಿ ಆಹಾರವನ್ನು ತಿಂತಾಳ, ಲಕ್ಷ್ಯ ಕೊಡ್ರಿ, ತಾಯಿ ಆಹಾರವನ್ನು ತಿಂತಾಳ. ಅಕ್ಕಿ ತಿಂದದ್ದು ಅನ್ನ ಸಾರು ಮತ್ತೊಂದು ಮುಗಿದೊಂದು ಇಷ್ಟೇ. ಆದ್ರೆ ಅವುಗಳನ್ನೆಲ್ಲ ತೆಗೆದುಕೊಂಡು ಪರಮಾತ್ಮ ಈ ಶಿಶುವಿಗೆ ಬೇಕಾಗಿರುವಂತಹ ದೇಹದ ಸಪ್ತಧಾತುಗಳನ್ನಾಗಿ ಪರಿವರ್ತನೆ ಮಾಡಬೇಕಲ್ಲ. ಅದನ್ನ ಭಾಗ ಮಾಡ್ಬೇಕು, ಅದನ್ನ ಜೀರ್ಣ ಮಾಡಬೇಕು, ಅದನ್ನ ಎಸೆನ್ಸ್ ತೆಗಿಬೇಕು, ಅದಕ್ಕೆ ಹಾಕ್ಬೇಕು, ಅದಕ್ಕೆ ಹಚ್ಚಬೇಕು, ಎಲ್ಲ ಆಗ್ಬೇಕಲ್ಲ. ಎಷ್ಟು ಮಾಡೋದು? ಒಂದ್ ದಿವ್ಸ ತಿಂದು ಅಷ್ಟು ತಂದು ಇದಕ್ಕೆ ಹಾಕ್ಬಿಡೋದೇನು ಮತ್ತೆ? ನಿತ್ಯ ದಿವಸ ಮಾಡ್ಕೋತ ಹೋಗೋದು. 9 ತಿಂಗಳ ಆಗೋ ತನಕಾನು ಅನಿರುದ್ಧ ರೂಪಿ ಪರಮಾತ್ಮ ಈ ಕೆಲಸ ಮಾಡ್ತಿರ್ತಾನ್ರಿ. 9ನೇ ತಿಂಗಳಿಗೆ ಇದಿಷ್ಟು ತಯಾರಾಗಿರ್ತದೆ. ಒಳಗಿನ ಭಾಗ, ಮೇಲಿಂದಲ್ಲ. ಮೇಲಿನ ಭಾಗ ಅವ್ನ ಸಂಬಂಧ ಇಲ್ಲದು, ಮೇಲಿನ ಭಾಗ ಬೇರೆ ಇರ್ತದೆ. ಒಳಗಿನ ಭಾಗ ಇಷ್ಟು. ಮತ್ ಮೇಲಿನ ಭಾಗ ಯಾರ ಕೈಯಾಗದ ಅಂದ್ರ ರೂಪಂ ಸಂಕರ್ಷಣ ಭವೇತ್. ಅವ ಸಂಕರ್ಷಣ ಕೈಯಾಗ ಒಂದು ಸುತಿ ಹಿಡ್ಕೊಂಡು ಠಣ್ 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 ಅಂತ ಕಡ್ಕೋತ ಬರ್ಲಿಕ್ಕೆ ತಾನ 9 ತಿಂಗಳು ತಗೋತಾನ್ರಿ ಒಂದೊಂದು ಮೂರ್ತಿನ ಮಾಡೋದಕ್ ಅಂತ ಹೇಳಿ. ನಾವು ಹೊರಗೆ ಬರೋ ಕಾಲಕ್ಕೆ ಇಷ್ಟು ಚಂದ ಕಾಣಿಸ್ಕೊಂಡು ಬಂದಿರ್ತೀವಿ. ಮಂದಿಗೆ ಚಂದ ಕಾಣದ ಇದ್ರು ನಮಗಂತರೂ ಚಂದ ಕಾಣಿಸ್ತೀವಿ ನಾವು. ಇನ್ನೊಬ್ಬರಿಗೆ ನಾವ್ ಎಂದೂ ಯಾವ ಕಾಲಕ್ಕೂ ಚಂದ ಕಾಣಂಗಿಲ್ಲ, ಸಹಜದ. ಯಾಕಂದ್ರೆ ಯಾವ ವ್ಯಕ್ತಿ ತನ್ ಬಿಟ್ಟು ಜಗತ್ನಾಗ ಉಳಿದು ಸುಂದರ ಇದ್ದಾನಂತ ಒಪ್ಕೋತಾನ ಹೇಳ್ರೋಣ ಅಂತ? ಯಾರು ಒಪ್ಕೊಳ್ಳೋದಿಲ್ಲ. ನಮಗ್ ನಾವು ಚಂದ ಕಂಡ್ರೆ ಸಾಕು. ಹಾಗಾದ್ರೆ ನನ್ನ ಈ ರೂಪ ಇಷ್ಟು ಚಂದ ಆಗ್ಲಿಕ್ಕೆ ಸಂಕರ್ಷಣನ ಅನುಗ್ರಹ ಅದ. ಅವ ಕುತ್ಕೊಂಡು ತೀಡಿ ಮಾಡಿ ಹೊರಗೆ ಹಾಕ್ತಾನ ಅಂಥೇಳಿ ತಾಯಿ ಮುದ್ದು ಮಾಡ್ತಾಳ ಕೂಸಿನ. ಚಂದದ ನನ್ ಕೂಸು ಅಂತ ತಿಳ್ಕೊಂಡು ಹೇಳಿ ಪಾಪ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಿರ್ತಾನ. ಉಳಿದ ದೇವರು ಸಂಡೇ ಸೃಷ್ಟಿ ಮಾಡೋದು ನಿಲ್ಸಿಬಿಡ್ತಾರೆ, ಅದಕ್ಕೆ ಸೂಟಿ ಆಯ್ತು. ನಮ್ ದೇವ್ರು ಸಂಡೇ ದಿವಸ ಸೃಷ್ಟಿ ಮಾಡ್ಯಾರ ನಮ್ಮನ್ನೆಲ್ಲ, ಅದಕ್ಕೆ ಸವಕಾಶ ಟೈಮ್ ಇಟ್ಕೊಂಡು. ಏನ್ ಕಲ್ಪನಾ ಬಂತ ಹೇಳಿದ್ದೇನಂತ ಹೇಳಿ ಸ್ವಲ್ಪರ ಒಂಚೂರ್ ಏನ್ ಚಂದ ವಿಷಯ ಇಲ್ಲ. ಆದ್ರೂ ದೇವರಿಗೆ ಎಂಥ ಅನುಗ್ರಹ ಮಾಡ್ಯಾನ. 9 ತಿಂಗಳು ನನ್ನ ತಾಯಿ ಗರ್ಭಕೋಶ ನನ್ನ ಹಿಡ್ಕೊಂಡು ನಿಂತ್ಕೊಂಡದ ಅಂದ್ರೆ ವಾಸುದೇವ ಮಾಡಿದ ಅನುಗ್ರಹ ಅದು. ಸುರಕ್ಷಿತ ಹಳದು ನಮೋ ಉಳಿದು ನಾ ಉಳಿದೀನಿ ಅಂತಂದ್ರೆ ಪ್ರದ್ಯುಮ್ನ ಮಾಡಿದ ಅನುಗ್ರಹ ಅದು.
ಸುರಕ್ಷಿತ ಉಳಿದಿವಿ ಇಬ್ರು. ಎಷ್ಟು ಮಂದಿ ಹಂಗ ಡಮ್ಡಮಾರಾಗಿಲ್ಲ. ಹಡದಕ್ಕೆ ಉಳಿದಿರ್ತಾವ, ಹಡದದ್ದು ಹೋಗಿರ್ತಾವ, ಹಡದದ್ದು ಉಳಿದಿರ್ತಾವ, ಹಡದಕ್ಕೆ ಹೋಗಿರ್ತಾಳ. ಎಷ್ಟೆಲ್ಲ ಆಗ್ಯದ, ಎಲ್ಲ ಆಗದೆ ದೇವರು ಸುರಕ್ಷಿತ ಪ್ರದ್ಯುಮ್ನ ಉಳಿಸ್ಯಾ ನೋಡ್ರಿ ನಮ್ಮನ್ನ. ದೊಡ್ಡ ಭಾಗ್ಯ, ದೊಡ್ಡ ಭಾಗ್ಯ. ಈ ಮಂತ್ರದ ವಿವರಣೆಯನ್ನು ಸ್ವಲ್ಪ ಮುಂದೆ ಕೊಡ್ತಾರೆ ಶ್ರೀಮದಾಚಾರ್ಯ. ವ್ಯಾಪ್ತೇರ್ ವಿಷ್ಣುರು ವಾಸುದೇವ ಸ್ಪಷ್ಟಾತ್ವೇಷ ದ್ವಿತೀಯಕಃ ಪ್ರಜಾಪತಿ ಪ್ರಜಾಪಾತಾದ್ ನಿಷೇಕಃ ಪಾತನಂ ತತಃ ಪ್ರಜಾಪತಿಸ್ತು ಪ್ರದ್ಯುಮ್ನೋ ಧಾತಾ ಧಾರಣ ಕರ್ಮತಃ ಅನಿರುದ್ಧ ಇತಿ ಪ್ರೋಕ್ತಃ. ಮುಗಿದೋತು. ಆ ಮಂತ್ರ ಏನಿದೆಯಲ್ಲ, ಆ ಮಂತ್ರಕ್ಕೆ ವಿವರಣೆ ಕೊಡ್ಲಿಕ್ಕೆ ಶ್ರೀಮದಾಚಾರ್ಯರು. ಏನಂತ? ವಿಷ್ಣುರ್ ಯೋನಿಂ ಕಲ್ಪಯತ್ತು ಅಂತ ಮಂತ್ರ. ನಿಮ್ಮಲ್ಲಿಲ್ಲ ಮಂತ್ರ ಧಾತಾ ಗರ್ಭಂ ದದಾತುತೆ ಇಷ್ಟ ಅದ. ಆ ಮಂತ್ರಕ್ಕೆ ವ್ಯಾಖ್ಯಾನ ಕೊಡ್ಲಿಕ್ಕೆ ಅಲ್ರಿ, ಆ ಮಂತ್ರದಲ್ಲಿರೋದು ವಿಷ್ಣು ಅಂತದ, ನೀವಿಲ್ಲಿ ವಾಸುದೇವ ಅಂತಿರ್ಲ ಅಂದ್ರೆ ವಿಷ್ಣು ಶಬ್ದಕ್ಕೆ ವಾಸುದೇವ ಹೆಂಗ ಅರ್ಥ ಬರ್ತದ ತಗೋ ಅಂತ ತಿಳಿಸ್ಲಿಕ್ಕತ್ತಾರ ಅಷ್ಟೇ. ವ್ಯಾಪ್ತೇ ವಿಷ್ಣುರ್ ವಾಸುದೇವ. ವಿಷ್ಣು ಅಂದ್ರೆ ವ್ಯಾಪ್ತ ಅಂತ ಅರ್ಥ. ವ್ಯಾಪ್ತನಾಗಿದ್ದವನು ವಾಸುದೇವ. ತ್ವಷ್ಟ ತ್ವೇಷ ದ್ವಿತೀಯಕಃ, ಎರಡನೇದವನು. ತ್ವಷ್ಟ ಅನ್ನೋ ಶಬ್ದಕ್ಕ ತ್ವೇಷ ದೀಪ್ತಿಮಾನ್ ಸಂಕರ್ಷಣ ರೂಪ ಅಂತ ತಿಳ್ಕೊ. ಪ್ರಜಾಪತಿ ಪ್ರಜಾಪಾತಾತ್, ಪ್ರಜಾಪತಿ ಅಂದ್ರೆ ಯಾರು? ಪ್ರದ್ಯುಮ್ನ. ಯಾಕ? ಪ್ರಜೆಗಳ ಪಾತನ. ನಿಷೇಕಃ ಪಾತನಂ ತತಃ, ದೇಹದಿಂದ ಹೊರ ಹಾಕ್ತಾನ. ಪ್ರಜಾಪತಿಸ್ತು ಪ್ರದ್ಯುಮ್ನ. ಧಾತಾ ಧಾರಣ ಕರ್ಮತಃ ಅನಿರುದ್ಧ ಇತಿ ಪ್ರೋಕ್ತಃ. ಧಾತಾನ್ ಯಾರು ಕರೆದಾರ? ಧಾರಣ ಕರ್ಮದಿಂದಾಗಿ ಅನಿರುದ್ಧ ಅಂತ ಕರೆದಿದ್ದಾರೆ. ಇಲ್ಲಿಗೆ ಮುಗೀತೀಗ. ಮುಂದೆ ಹೋಗೋಣ. ಏನಂತ? ಪ್ರೋಕ್ತಃ ಕೃಷ್ಣರಾಮೌ ತಥಾಶ್ವಿನೌ ಅಂತ ಬಂತೀವಿ. ಇವ್ರು ಯಾಕೆ ಬಂದ್ರು ಅಂತ ಯಾರು ತಲೆಗೆಡಿಸ್ಕೊಳಕ್ ಹೋಗುದಿಲ್ಲ ನಾವು. ಕೃಷ್ಣರಾಮ ಯಾಕೆ ಬಂದ್ರು ಇಲ್ಲಿ? ಎಲ್ಲಾರು ಪಾಠ ಕೇಳಿಕತಿರಲ್ಲ, ಎಲ್ಲಾರು ಪಾಠ ಕೇಳಿಕತಿರಲ್ಲ. ಕೃಷ್ಣರಾಮ ಬಂದ್ರು. ಇಲ್ಲಿ ಯಾಕೆ ಕೃಷ್ಣರಾಮ ಬಂದ್ರು? ಈ ಮಂತ್ರ ಏನಿದೆಯಲ್ಲ, ಇದರ ಮುಂದಿನ ಮಂತ್ರದಲ್ಲಿ ಒಂದು ಮಾತು ಬರ್ತದೆ, ಗಮನಿಸಬೇಕಾದ ಅಂಶ. ಗರ್ಭಂ ದೇಹಿ ಸಿನಿವಾಲಿ, ಗರ್ಭಂ ದೇಹಿ ಸರಸ್ವತಿ, ಗರ್ಭಂ ತೇ ಅಶ್ವಿನೋ ದೇವೌ ಆಧತ್ತಾ ಪುಷ್ಕರ ಸ್ರಜಾಮ್ ಅಂತ ಒಂದು ಮಂತ್ರ. ಇದರ ಮುಂದಿಂದು. ಇದನ್ನ ನೀವು ಕೇಳಿದ್ರೆ ನಿಶ್ಚಿತವಾಗಿ ಹೌಹಾರಿ ಹೋಗ್ತೀರಿ, ಹೌಹಾರಿ ಹೋಗ್ತೀರಿ. ಏನ್ ಮಂತ್ರ? ಅದ್ಭುತವಾದ ಮಂತ್ರ. ಆ ಮಂತ್ರದಲ್ಲಿ ಬರ್ತದ. ಪ್ರಶ್ನೆ ಮಾಡ್ತಾರ ಪೂರ್ವ ಪಕ್ಷದವರು, ಅಲ್ಲ ಸ್ವಾಮಿ, ನೀವಿಲ್ಲಿ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ವಾಸುದೇವ ನೀನು ಗರ್ಭವನ್ನ ಮಾಡಿದವರು ಅಂತ ಹೇಳ್ತೀರಿ, ದೇವರು ಅಂತ. ಮುಂದಿನ ಮಂತ್ರದಲ್ಲಿ ಹೇಳುವಾಗ ಗರ್ಭಂತೆ ಅಶ್ವಿನೌ ದೇವಾ ವಾದತ್ತಾಂ, ಅಶ್ವಿನಿ ದೇವತೆಗಳು ನಿನ್ನ ಗರ್ಭವನ್ನ ಧರಿಸ್ಲಿ ಅಂತ ಹೇಳಿದ್ದಾರೆ. ದೇವರ ಬಗ್ಗೆ ಹೇಳೇ ಇಲ್ಲ. ಹಂಗಾರೆ ಗರ್ಭವನ್ನ ಧರಿಸಿದವರು, ಗರ್ಭಧಾರಣೆಯನ್ನ ಮಾಡಿದವರು ಅನಿರುದ್ಧನೋ ಅಶ್ವಿನಿ ದೇವತೆಗಳೋ ಯಾರು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ಅಯ್ಯೋ ಪೆದ್ದಮ್ಗುಂಡ, ಏನಾಯ್ತು? ಅಲ್ಲಿ ಬಂದ ಅಶ್ವಿನಿಗಳು ಅಂತಂದ್ರೆ ಅಶ್ವಿನಿ ದೇವತೆಗಳಲ್ಲ, ಮತ್ತೇನು? ರಾಮ ಮತ್ತು ಕೃಷ್ಣರು ಅಂತ ತಿಳಿದುಕೋ ಅಂತ ಬರೀತಾರೆ ಶ್ರೀಮದಾಚಾರ್ಯ. ನೀವು ಎಂದೂ ಯಾವ ಜನ್ಮದಲ್ಲೂ ಕೇಳದೆ ಇರ್ಲಿಕ್ಕಿರುವಂತಹ ಮಾತು. ಏನಂಗಂದ್ರ ರಾಮ ಕೃಷ್ಣ ಈ ಎರಡು ಭಗವದ್ ರೂಪಗಳು ನಮ್ಮ ತಾಯಿಯ ಗರ್ಭದಲ್ಲಿ ಇದ್ದು ನಮ್ಮ ಗರ್ಭ ಸಂರಕ್ಷಣೆಯನ್ನ ಮಾಡಿವೆ. ಯಾವ ರಾಮಾಯಣ ಮಹಾಭಾರತ ಭಾಗವತಾದಿಗಳಲ್ಲೂ ಬರುವುದಿಲ್ಲ. ಮಂತ್ರ ಹೆಂಗದ? ಗರ್ಭಂ ದೇಹಿಸಿ ನೀವಾಲಿ, ಗರ್ಭಂ ದೇಹಿ ಸರಸ್ವತಿ, ಗರ್ಭಂ ತೇ ಅಶ್ವಿನೋ ದೇವೌ ಆಧತ್ತಾಂ ಪುಷ್ಕರ ಸ್ರಜೌ. ಈ ಮಂತ್ರಕ್ಕೆ ಸಾಯಣ ಮಾಧವಾಚಾರ್ಯರು ಒಂದು ಚಂದಾದ ಅರ್ಥ ಬರೀತಾರೆ. ಅವರು ಪುಷ್ಕರ ಸ್ರಜೌ ಅಂತ, ಅಶ್ವಿನಿ ದೇವತೆಗಳು ಅಂದ್ರೆ ರಾಮಕೃಷ್ಣ ಅಂತ ಅರ್ಥ ಹೇಳಲಿಲ್ಲ ಅವರು. ವಿಷಯ ಹೇಳ್ಬಿಡ್ತೀನಿ ತಿಳ್ಕೊಳ್ರಿ. ಅಶ್ವಿನಿ ದೇವತೆಗಳು ಅಂತ ಅರ್ಥ ಬರ್ತಾರೆ ಇರುವಲ್ರೆ. ಪುಷ್ಕರ ಸ್ರಜೌ ಅಂತ ಹೇಳಿದಾಗ ಸ್ವರ್ಣ ಕಮಲ ಆಭರಣವು ಅಶ್ವಿನೌ ದೇವವು. ಅವರಿಬ್ಬರು ಎಂಥವರು ಅಂದ್ರೆ ಗರ್ಭದಲ್ಲಿ ಇದ್ದು ರಕ್ಷಣೆ ಮಾಡುವಂಥವರು. ಸ್ವರ್ಣ ಕಮಲ ಮಾಲಿಗಳು, ಬಂಗಾರದ ಕಮಲದ ಮಾಲೆಗಳನ್ನ ಹಾಕಿಕೊಂಡ ರಾಮಕೃಷ್ಣರಿಬ್ಬರೂ ಗರ್ಭಧಾರಣೆಯನ್ನ ಮಾಡ್ತಾರೆ. ಅರ್ಥ ಆಯ್ತಾ? ಸ್ವರ್ಣ ಮಾಲೆ ಬಿಟ್ಬಿಡ್ರಿ, ಮಾಲೆ ಹಾಕೊಂಡಾನ. ರಾಮ ಕಮಲದ ಮಾಲೆ ಹಾಕೊಂಡಾನ, ಕೃಷ್ಣ ಕಮಲದ ಮಾಲೆ ಹಾಕೊಂಡಾನ. ರಾಮಕೃಷ್ಣರಿಬ್ಬರು ಕಮಲದ ಮಾಲೆಯನ್ನ ಹಾಕಿಕೊಂಡವರು ಏನಾಗ್ಯಾರ? ನನ್ನ ತಾಯಿಯ ಗರ್ಭದಲ್ಲಿ ನಿಂತುಕೊಂಡು ಏನ್ ಮಾಡ್ಲಿಕ್ಕತ್ತಾರ? ಗರ್ಭ ಸಂರಕ್ಷಣೆಯನ್ನ ಮಾಡುತ್ತಿದ್ದಾರೆ. ಈಗ ಅರ್ಥ ಆಗ್ತದ ಏನು ಅಂದ್ರೆ, ಉತ್ತರಾದೇವಿ ಯಾಕೆ ಕೃಷ್ಣನ ಕಡೆಗೆ ಹೋಗಿ ನನ್ನ ಗರ್ಭ ಸಂರಕ್ಷಣೆ ಮಾಡು ಅಂತ ಕೇಳಿಕೊಂಡ್ಲು ಅಂತ ಈಗ ಅರ್ಥ ಆಗ್ತದೆ. ಯಾಕೀ ಹೋದ್ಲಕಿ? ಅಭಿದ್ರವತಿ ಮಾಮೇಶ ಶರಸ್ತಪ್ತ ಯಸೋ ಯಥಾ ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತಾಂ
ಸ್ವಾಮಿ ಕೃಷ್ಣ, ಬ್ರಹ್ಮಾಸ್ತ್ರ ಬರ್ತಾ ಇದೆ, ನನ್ನ ಮೇಲೆ ಬೀಳ್ಲಿಬೇಕಾದ್ರೆ ಬ್ರಹ್ಮಾಸ್ತ್ರ, ನಾನು ಸಾಯ್ಲಿಕ್ಕೆ ತಯಾರಿದ್ದೀನಿ, ನನ್ನ ಗರ್ಭಕ್ಕೆ ಏನಾಗೋದು ಬೇಡ, ನೀನೇ ರಕ್ಷಣೆ ಮಾಡಪ್ಪ ಅಂತ ಹೇಳಿ ಕೇಳಿಕೊಂಡದ್ದು ಯಾರನ್ನ? ಕೃಷ್ಣನನ್ನ. ಯಾಕೆ ಅಂದ್ರೆ, ಅಲ್ಲ ಅಲ್ಲಿದ್ದದ್ದು ಅದೇ ರೂಪ ಅಲ್ವೋ, ಅಯ್ಯೋ ಪುಣ್ಯಾತ್ಮ, ಅವಳು ದೊಡ್ಡವಳಪ್ಪ, ದೇವತೆ ಅವಳು, ಉತ್ತರಾದೇವಿ, ಚಿಕ್ಕವಳಲ್ಲ ಅವಳು, ಅಭಿಮನ್ಯುವಿನ ಹೆಂಡತಿ ಅವಳು, ಅಷ್ಟು ವೇದಗಳನ್ನು ಓದಿರ್ಲಿಲ್ವಾ ಅವಳು, ಅಧ್ಯಯನ ಮಾಡಿರ್ಲಿಲ್ವಾ? ಆಗ ಹೇಳ್ತಾರೆ ಏನಂತ ಮಂತ್ರ? ಗರ್ಭಂ ದೇಹಿ ಸಿನೀವಾಲಿ, ಗರ್ಭಂ ದೇಹಿ ಸರಸ್ವತಿ, ಗರ್ಭಂ ತೇ ಅಶ್ವಿನೋ ಆದತ್ತಾಂ ಪುಷ್ಕರ ಸ್ರಜೌ. ಓ ಕೃಷ್ಣ, ಗರ್ಭದಲ್ಲಿದ್ದು ನೀನೇ ತಾನೇ ನಮ್ಮ ಮಕ್ಕಳನ್ನೆಲ್ಲ ರಕ್ಷಣೆ ಮಾಡೋನು ಅಲ್ರಿ ಆಚಾರ. ಕೃಷ್ಣಾವತಾರ ಆಗಿದ್ದು ಈಗಾಗ್ಯದ, ಈ ಮಂತ್ರ ಯಾವಾಗೂ ಅದ, ಅದನ್ನ ಹೆಂಗ್ ಹೇಳ್ತೀರಾ ಆಚಾರ ಅಂದ್ರೆ, ಮುಂದಿನ ಪಾಠದಾಗ ಬರ್ರಿ, ಕೃಷ್ಣಾವತಾರ ಯಾವತ್ತಾಗ್ಯದ ಅಂತ ಬರೋಬ್ಬರಿ ತಿಳಿಸ್ತೀನಿ ನಿಮಗೆ. ಮಧ್ಯಾಹ್ನ ಪಾಠದಾಗ ಬರೋಬ್ಬರಿ ಹೇಳ್ತೀನಿ ಕೃಷ್ಣಾವತಾರ ಯಾವತ್ತಾಗ್ಯದ ಅಂತ ಹೇಳಿ. ತಿಳಿತಾ ಎಷ್ಟು ದೊಡ್ಡ ಮಾತದ ಅಂತ ತಿಳ್ಕೊಂಡು ಹೇಳಿ. ಮುಂದಿನ ಮಾತು ಕೇಳ್ಕೊಳ್ರಿ, ಇದು ಕೋನೆ ಮಂತ್ರ, ಮೂರನೇ ಮಂತ್ರ ಮುಗಿದಿ, 3 ಮಂತ್ರದ ಇದ್ರೊಳಗ ಏನಂತಾರ? ಹಿರಣ್ಮಯಿ ಆರಿಣಿ ಯಂ ನಿರ್ಮಮಂಥೋ ಅಶ್ವಿನಾ ತಂತೆ ಗರ್ಭಂ ಹವಾಮಹೇ ದಶಮೇ ಮಾಸಿ ಸೂತವೇ. ಈ ಮಂತ್ರ ದೇವರ ಕೈಯಲ್ಲಿ ಎರಡು ಈ ರಾಮಕೃಷ್ಣರಿಬ್ರು ಇದ್ದಾರಲ್ಲ, ಆ ರಾಮಕೃಷ್ಣರ ಇಬ್ಬರ ಕೈಯಲ್ಲಿ 2 ಅರಣಿಗಳವ ಅಂತ. ಏನ್ ಅರಣಿಗಳವು? ಸಮಿತ್ತು ಮಥನ ಮಾಡ್ಲಿಕ್ಕೆ ಬೇಕಾದದ್ದು. ಎಂಥವು ಅಂತ ಕೇಳಿದ್ರೆ, ಹಿರಣ್ಮಯಿ ಆರಣಿ, ಬಂಗಾರದ ಅರಣಿಗಳವ. ನಿರ್ಮಂಥತೋ ಅಶ್ವಿನಾ, ಹೇ ಅಶ್ವಿನಿ ದೇವತೆಗಳೇ, ನೀವು ಈ ಗರ್ಭದ ಉದ್ದೇಶದಿಂದ 2 ಮಥನಗಳನ್ನ ಮಾಡಿದ್ದೀರಲ್ಲ, ಆ ಗರ್ಭ ದಶಮೇ ಮಾಸಿ ಸೂತವೇ, 10ನೇ ತಿಂಗಳಿಗೆ ಹುಟ್ಟಿ ಬರ್ಲಿ ಅಂತ ಪ್ರಾರ್ಥನಾ ಮಾಡ್ಕೋತೀವಿ ನಿಮ್ಮಲ್ಲಿ. ಇವು 3 ಮಂತ್ರ. ಈ 3 ಮಂತ್ರಗಳ ವಿವರಣೆಯನ್ನು ಕೊಡ್ತಾರೆ ಶ್ರೀಮದಾಚಾರ್ಯರು. ಸರಿ, ಒಟ್ಟಾರೆ 3 ಮಂತ್ರಗಳ ವಿವರಣೆಯನ್ನ ನಾನ್ ನಿಮಗೆ ಸ್ವಲ್ಪ ನನ್ನ ಭಾಷಾದ ತಿಳಿಸ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ತಿಳ್ಕೊಂಡ್ರು ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ಅನಿವಾರ್ಯದ. ಏನ್ ಬಂತೀಗ? ಸಪ್ತಸಾಮಗಳ ಉಪಾಸನೆ ಬಂದಿದೆ. ಸಪ್ತಸಾಮೋಪಾಸನೆಯಲ್ಲಿ ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಕ್ಷಣಕಾಲ ಶಾಂತರಾಗಿ ಕೇಳ್ಬಿಡ್ರಿ. ಪಾಠ ಏನಾಯ್ತು? ಸಪ್ತಸಾಮೋಪಾಸನೆ ಆಗ್ತಾ ಇದೆ. ಸೂರ್ಯಮಂಡಲದ ಅಂತರ್ಗತನಾಗಿರುವಂತಹ ಅನಿರುದ್ಧ, ಆ ಸೂರ್ಯಮಂಡಲ ಅಂತರ್ಗತನಾದ ಅನಿರುದ್ಧನ ವಿವರಣೆಯನ್ನ ಕೊಡಬೇಕಾಗಿದೆ. ಮಧ್ಯಾಹ್ನದಲ್ಲಿ ನಾರಾಯಣ ರೂಪವನ್ನು ಉಪಾಸನೆ ಮಾಡಿ ಆದ ಮೇಲೆ ಸಾಯಂಕಾಲ ನರಸಿಂಹ ರೂಪದ ಉಪಾಸನೆ ಮಾಡುವಕ್ಕಿಂತ ಮೊದಲು ಮಧ್ಯದ ಪಿರಿಯಡ್ ಏನಿದೆಯಲ್ಲ, ಆ ಪಿರಿಯಡಿನಲ್ಲಿ ಸಕಲ ಜೀವರಾಶಿಗಳು ಯಾರ್ಯಾರು ಮಾತೃಗರ್ಭದಲ್ಲಿ ಇದ್ದಾರಲ್ಲ ಅವರನ್ನೆಲ್ಲ ರಕ್ಷಣೆ ಮಾಡುವಂಥವನು ಅನಿರುದ್ಧ. ಪ್ರತಿಹಾರ ಸಾಮ ಪ್ರತಿಪಾದ್ಯನಾಗಿದ್ದಾನೆ. ರಕ್ಷಣೆಯನ್ನ ಎನಿ ಟೈಮ್ ಯಾವಾಗಾರ ಮಾಡ್ಕೊಳ್ಳಿ, ರಕ್ಷಣೆ ಎಲ್ಲ ಪೋಷಣೆಯನ್ನ ಎನಿ ಟೈಮ್ ಮಾಡ್ಕೊಳ್ಳಿ. ನಮಗ ಆ ಸಾಮ ಪ್ರತಿಪಾದ್ಯನಾದ ಅನಿರುದ್ಧ ಅಂತ ನಮಗೆ ಸಿಗ್ತಾ ಇದೆ. ಓಕೆನಾ? ಮುಂದೆ ನೋಡ್ರಿ, ಇದಕ್ಕೆ ಆಚಾರ್ಯರು ಕೊಟ್ಟಿರುವಂತಹ ಋಗ್ವೇದದ ಒಂದು ಮಂತ್ರ, ಇದು ಸಾಮವೇದ. ಈ ಸಾಮವೇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಮಂತ್ರವನ್ನ ಕೊಡ್ತಿದ್ದಾರೆ. ಏನ್ ಕೊಟ್ರು ಅಂತಂದ್ರೆ, ಮೊದಲು ನಮ್ಮ ವಾಸುದೇವ ರೂಪಿಯಾದ ಪರಮಾತ್ಮ ಆ ಸ್ತ್ರೀಯ ಯೋನಿ ಅರ್ಥಾತ್ ಗರ್ಭವನ್ನ ಶುದ್ಧ ಮಾಡ್ತಾನೆ, ಅದಕ್ಕೊಂದು ಶಕ್ತಿ ಪ್ರದಾನ ಮಾಡ್ತಾನೆ. ಈ ಜೀವ ಏನು ಬರ್ತಾ ಇದೆಯೋ ಅದು ಗರ್ಭದಲ್ಲಿ ಗಟ್ಟಿಯಾಗಿ ನಿಂತುಕೊಳ್ಳಿ 10 ತಿಂಗಳವರೆಗೆ ಅಂತ. ಅದ ಆದ ಮೇಲೆ ಬೆಳೆಸ್ತಾ ಇದ್ದಾನೆ ಅನಿರುದ್ಧ ರೂಪದ ಪರಮಾತ್ಮ. ಅದಕ್ಕೆ ಏನೇನು ಆಹಾರವನ್ನು ಕೊಡಬೇಕೆಲ್ಲ ಕೊಡ್ತಾನೆ, ಬೆಳೆಸ್ತಾನೆ. ಆಗ ಹೊರಗಡೆಗೆ ಕುಳಿತುಕೊಂಡು ಸಂಕರ್ಷಣ ರೂಪವನ್ನ ಉಂಟು ಮಾಡ್ತಾ ಇದ್ದಾನೆ. ಪ್ರದ್ಯುಮ್ನ 10ನೇ ತಿಂಗಳಿಗೆ ಅದನ್ನ ಹಡಿತಾನೆ. ಇದು ಆದ ಮೇಲೆ ಮುಂದಿನ ಮಂತ್ರದಲ್ಲಿ ಇಬ್ಬರನ್ನ ಕೊಟ್ಟರು. ಯಾರವರು ಅಂದ್ರೆ ರಾಮಕೃಷ್ಣರಿಬ್ಬರಿದ್ದಾರೆ, ಅವರೂ ಈ ಗರ್ಭವನ್ನು ಧಾರಣೆ ಮಾಡ್ತಾರೆ ಅಂತ ತಿಳ್ಕೊಂಡು. ಏನ್ ತಿಳಿಬೇಕು ನಮ್ಗೆ ಅರ್ಥ ಆಗ್ಲಿಲ್ಲಲ್ಲ ಅಂದ್ರೆ, ಅದರ ಮುಂದಿನ ಮಂತ್ರದಲ್ಲಿ ಹೇಳುತ್ತಾರೆ ಕೈಯಲ್ಲಿ 2 ಬಂಗಾರದ ಸಮಿತಿಗಳನ್ನು ಹಿಡ್ಕೊಂಡಿದ್ದಾರೆ ಅಂತ. ಈಗ ಕ್ಲಿಯರ್ ಆಯ್ತು ಪಿಕ್ಚರ್. ಏನ್ ಪಿಕ್ಚರ್ ಕ್ಲಿಯರ್ ಆಯ್ತು ಅಂದ್ರೆ, ಮೇನ್ ಡಾಕ್ಟರ್ ಏನಿದ್ದಾನ ಅವ ಸಂಕರ್ಷಣ, ಅವನಿಗೆ ಕತ್ರಿ ಚಾಕು ಗೀಕು ಕೊಡ್ಲಿಕ್ಕೆ ರಾಮಕೃಷ್ಣ ಅಂತನ್ನುವ 2 ರೂಪಗಳು ಎಡಕ್ಕ ಬಲಕ್ಕೆ ನಿಂತ್ಕೊಂಡಾವ. ಸುವರ್ಣಮಯವಾದದ್ದು ಆ ಚಾಕು, ಅವರು ಡಾಕ್ಟರ್ ಕೇಳ್ತಿರ್ತಾರಲ್ಲ ನೈಫ್, ನಂಬರ್ ನೈಫ್ ಕಟ್ ಮಾಡ್ಲಿಕ್ಕೆ, ಹೊಲಿಗೆ ಹಾಕ್ಲಿಕ್ಕೆ, ಅವುಗಳನ್ನೆಲ್ಲ ಕೊಡ್ತಾ ನಿಂತವರು ಯಾರು ಅಂದ್ರೆ ರಾಮ ಅಂಡ್ ಕೃಷ್ಣ. ಅವರ ಕೈಯಲ್ಲಿರುವಂತಹ ಆಯುಧಗಳು ಎಂತಹದ್ದು ಅಂದ್ರೆ ಸುವರ್ಣಮಯವಾದದ್ದು. ಡಾಕ್ಟರ್ ಇವು ಕಬ್ಬಿಣದ ಇಟ್ಕೊಂಡಿರ್ತಾರೆ, ಆ ಡಾಕ್ಟರ್ ಏನ್ ಇಟ್ಕೊಂಡ್ರ ರಾಮಕೃಷ್ಣ ಇಬ್ರು ಅವರು ಬಂಗಾರದ್ದು ಇಟ್ಕೊಂಡಾರ. ಆಚಾರ ಆದ್ರೂ ಸದ್ಯ ಬಂಗಾರದ್ದು ಹೆಂಗ್ರಿಪಾ ಅಂದ್ರೆ, ಹಿರಣ್ಮಯ ಅನ್ನೋ ಶಬ್ದಕ್ಕೆ ಲೋಕ ವಿಲಕ್ಷಣವಾದ ಸುಖಮಯವಾದ ಅವು ಏನುಗಳವು, ಟೂಲ್ಸ್ಗಳವು, ಸಲಕರಣೆಗಳವು. ಅಂಥ ಸಲಕರಣೆಗಳನ್ನು ಸಂಕರ್ಷಣ ಕೇಳ್ಕೊಡ್ತಾರೆ. ಸಂಕರ್ಷಣ ಮೂಗು ಕಣ್ಣು ಬಾಯಿ ಎಲ್ಲ ಮಾಡ್ಕೋತ್ ಬರ್ತಾನೆ. ಎಷ್ಟೆಷ್ಟು ಸೂಕ್ಷ್ಮ ಬೇಕೋ ಅಷ್ಟಷ್ಟು ಸೂಕ್ಷ್ಮ ಆಯುಧಗಳನ್ನ ಕೊಡ್ತಾ ಹೋಗ್ತಾರೆ.
ಸಾಲೋದಿಲ್ಲ. ಅಲ್ಲೊಂದು ಮಂತ್ರ ಬರ್ತದೆ ಮಧ್ಯದಲ್ಲಿ. ಏನ್ ಮಂತ್ರ ಬರ್ತದೆ? ಗರ್ಭಂ ದೇಹಿ ಸಿನೀವಾಲಿ, ಗರ್ಭಂ ದೇಹಿ ಸರಸ್ವತಿ, ಗರ್ಭಂ ತೇ ಅಶ್ವಿನೋ ದೇವ ಆದತ್ತ ಪುಷ್ಕರ ಸೃಜೋ. ಸಿನೀವಾಲಿ ಅಂತ ಒಂದು ಶಬ್ದ ಬಂದದ. ಅದರ ಅರ್ಥ ಏನು ಅಂತ ಕೇಳಿದ್ರೆ, ಸಿನಿ ಅಂದ್ರೆ ಅನ್ನ, ವಾಲ ಅಂದ್ರೆ ಬಾಲ. ಅನ್ನ ಕೊಡುವ ಅತ್ಯಂತ ಅನುರೂಪದಲ್ಲಿ ಭಗವಂತ ಒಳಗಿದ್ದಾನೆ. ಆ ದೇಹಕ್ಕೆ ಅನ್ನ ಕೊಡ್ತಿರ್ತಾನೆ ಅವಾಗ. ಯಾಕಂದ್ರೆ ಆಕ್ಸಿಜನ್ ಕೊಡ್ಬೇಕಲ್ಲ, ಮತ್ತೆ ಮಾಸ್ಕ್ ಹಾಕಿರ್ತಾರಲ್ಲ ಆಪರೇಷನ್ ಮಾಡೋ ಕಾಲಕ್ಕೆ, ಆ ಕೆಲಸ ಮಾಡ್ತಾ ಇದ್ದಾನೆ ಸಿನಿವಾಲಿ. ಇಷ್ಟೆಲ್ಲ ಮಾಡಿಯೂ ಗರ್ಭಂ ದೇಹಿ ಸರಸ್ವತಿ ಎಲ್ಲ ಅದೇನಂತಾರ ಅದಕ್ಕೆ ನೋಟ್ಸ್ ತಗೋಬೇಕು ನೋಡ್ರಿ. ಮತ್ತೆ ಅವನ್ನ ಏನಾಯ್ತು, ಎಷ್ಟೊತ್ತಿಗೆ ಆಪರೇಷನ್ ಆಯ್ತು, ಏನೇನ್ ಮಾಡಿದ್ರು, ಯಾವ ಸೂಜಿ ಹಾಕಿರೋ, ಯಾವ ಇಂಜೆಕ್ಷನ್ ಹಾಕಿರೋ, ಅದೆಲ್ಲ ತಗೊಳ್ಳುವಂತ ಒಂದು ರೂಪ ಅದ. ಅದಕ್ಕೆ ಸರಸ್ವತಿ ಅಂತ ಹೆಣ್ಣಿನ ರೂಪದಲ್ಲಿ ಇಟ್ಟಿದ್ದಾರೆ. ಇದಿಷ್ಟು ಋಗ್ವೇದದ ಮಂತ್ರದ ಕೊನೆ ಮಂಡಲದಲ್ಲಿ ಬರ್ತದೆ. ಇದನ್ನು ಶ್ರೀಮಂತ ಕಾಲದಲ್ಲಿ ಹೇಳುವ ಮಂತ್ರಗಳಿವೆಲ್ಲ. ಶ್ರೀಮಂತೋನ್ನಯನ ಮಾಡುವಾಗ ಇಷ್ಟೆಲ್ಲ ಮಂತ್ರವನ್ನ ಹೇಳ್ತಾರೆ. ಎಷ್ಟು ಸುಂದರವಾದ ಮಂತ್ರ, ಎಷ್ಟು ಅದ್ಭುತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡಿಕೊಳ್ರಿ. ಇಷ್ಟು ಪ್ರತಿನಿತ್ಯದಲ್ಲಿ ಆ ಸ್ತ್ರೀ ಗರ್ಭಿಣಿ ಸ್ತ್ರೀಯ ದೇಹದಲ್ಲಿ ನಡೀತದ ಅನ್ನುವಂತಹ ಒಂದು ಹೊಸ ಅಂಶವನ್ನ ಹೇಳಿಕೊಟ್ರು ಶ್ರೀಮದಾಚಾರ್ಯರು ವೇದಪತ್ರಿಗಳಲ್ಲಿ. ಈ ಸಂದರ್ಭದಲ್ಲಿ ಏನಾಯಿತು ಅಂತ ಕೇಳಿದ್ರೆ, ಅಶ್ವಿನಿ ಅನ್ನೋ ಶಬ್ದಕ್ಕೆ ನಮಗೇನ್ ಮಾಡಿಕೊಟ್ರು ಅಂತಂದ್ರೆ, ರಾಮ ಕೃಷ್ಣ ಅಂತ ಅನ್ನೋ ಅರ್ಥವನ್ನು ಕೊಟ್ಬಿಟ್ರೆ ನಮ್ಮ ಶ್ರೀಮದಾಚಾರ್ಯಗೆ ಬಹಳ ಉಪಕಾರ ಮಾಡಿಬಿಟ್ರು. ಯಾಕಂದ್ರೆ ಋಗ್ವೇದದಲ್ಲಿ ಎಷ್ಟೆಷ್ಟು ಅಶ್ವಿನಿ ದೇವತೆಗಳ ಮಂತ್ರ ಹೇಳೋ ಮಂತ್ರಗಳವ, ಎಲ್ಲ ರಾಮಕೃಷ್ಣ ಹೇಳೋ ಮಂತ್ರ ಆತಿಗವು. ಸಹಜ ಅಶ್ವಿನಿ ಅಂತ ಬಂದ್ಕೊಳ್ಳಿ ರಾಮಕೃಷ್ಣ ಅನ್ನೋದಾದ್ರೆ ಎಷ್ಟೆಲ್ಲ ಅವನೋ ಅಷ್ಟೆಲ್ಲ ಅಶ್ವಿನಿ ದೇವತೆಗಳನ್ನ ಹೇಳೋ ಮಂತ್ರಗಳು ಯಾರನ್ನ ಹೇಳ್ತಾವಂತಾಯ್ತು? ರಾಮಕೃಷ್ಣನ್ ಹೇಳ್ತಾವಂತಾಯ್ತು. ಅದಕ್ಕೆ ಒಂದ್ ಮಂತ್ರಕ್ಕೆ ನನ್ನ ವ್ಯಾಖ್ಯಾನ ತಿಳಿಸ್ತೇನೆ ನಿಮಗೆ. ಯಾವ ಮಂತ್ರ ಶ್ರೀಮದಾಚಾರ್ಯ ಋಗ್ಭಾಷದಲ್ಲಿ ಯಾವ ಮಂತ್ರವನ್ನು ಹಿಡ್ಕೊಂಡಾರ, ಆ ಮಂತ್ರಕ್ಕೆ ಇಲ್ಲಿ ಛಾಂದೋಗ್ಯ ಭಾಷೆದ ಪ್ರಕಾರ ಅರ್ಥ ಹಚ್ಚಿದ್ರೆ ಏನಾಗ್ತದೆ ಅಂತ ಹೇಳಿಕತ್ತೀನಿ. ಯಾವಾಂ ಕಷಾ ಬದುಮತ್ಯ ಅಶ್ವಿನಾ ಸೋನೃತಾವತಿ ತಯಾ ಯಜ್ಞಂ ಮಿಮಿಕ್ಷತಾಂ. ಇಷ್ಟ ಮಂತ್ರ ದರಿಯದು ಏನದ? ಯಾವಾಂ ಕಷಾ ಮಧುಮತಿ ಅಶ್ವಿನಾ ಸೂನೃತಾವತಿ ತಯಾ ಯಜ್ಞಂ ಮಿಮಿಕ್ಷತಾಂ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಓ ಅಶ್ವಿನಿ ದೇವತೆಗಳೇ, ನಿಮ್ಮ ಕೈಯಲ್ಲಿ ಒಂದು ಬಾರುಕೋಲ್ ಇದೆ, ಕುದುರೆಗಳನ್ನು ಓಡಿಸ್ಲಿಕ್ಕೆ ಬೇಕಾದ ಒಂದು ಬಾರುಕೋಲ್ ಚಾಬೂಕ್ ಇದೆ. ಅದು ಮಧುಮತಿ, ಬಹಳ ಶ್ರೇಷ್ಠವಾದ ಸೂನೃತಾವತಿಯಾಗಿದ್ದು, ತಯಾ ಯಜ್ಞಂ ಮಿಮಿಕ್ಷತಾಂ, ಆ ಬಾರುಕೋಲಿನಿಂದ ನಮ್ಮ ಯಜ್ಞ ಪದಾರ್ಥಗಳನ್ನೆಲ್ಲವನ್ನ ಮುಟ್ರಿ. ಯಾಕ ಆ ಯಜ್ಞ ಪದಾರ್ಥಗಳೆಲ್ಲ ಚಂದ ಆಗ್ತಾವ, ಶುದ್ಧ ಆಗ್ತಾವ. ಇದನ್ನ ಹಿಂದಕ್ಕೆ ಋಗ್ಭಾಷ್ಯ ಪಾಠ ಹೇಳೋ ಕಾಲಕ್ಕೆ ಹೇಳಿದ್ದೆ. ಏನ್ ಹೇಳಿದ್ದೆ ಅಂದ್ರೆ, ದೇವರ ನೈವೇದ್ಯ ಮಾಡೋ ಕಾಲಕ್ಕೆ ಅಶ್ವಿನಿ ದೇವತೆಗಳ ಸ್ಮರಣೆ ಮಾಡಿ, ಓ ಅಶ್ವಿನಿ ದೇವತೆಗಳೇ, ನಿಮ್ಮ ಕೈಯಲ್ಲಿದ್ದ ಬಾರ್ಕೋಲ್ನಿಂದ, ಪಾಶದಿಂದ ಎಲ್ಲಾ ಆಹಾರ ಪದಾರ್ಥಗಳನ್ನ ಮುಟ್ರಿ, ಅವು ದೇವರ ಸ್ವೀಕಾರಕ್ಕೆ ಯೋಗ್ಯವಾಗ್ತಾವ ಅಂತ ಹೇಳಿದ್ದೆ ಋಗ್ಭಾಷ್ಯ ಪಾಠದಾಗ. ಈಗ ಅದೇ ಮಂತ್ರಕ್ಕೆ ಅಶ್ವಿನವ್ ಅನ್ನೋ ಶಬ್ದಕ್ಕೆ ಯಾರು ಬಂದ್ರಿ? ಈಗ ರಾಮ ಕೃಷ್ಣ ಬಂದ್ರಿ. ಈಗ ಆಯ್ತಲ್ಲ. ಯಾವಾಂ ಕಷಾ ಮಧುಮತಿ ಸೂನೃತಾವತಿ, ಬಹಳ ಚಂದದ, ಬಹಳ ಚಂದದ. ಏನದ ಅಂತ ಕೇಳಿದ್ರೆ, ಇಲ್ಲಿ ಕಷ ಅನ್ನೋ ಶಬ್ದಕ್ಕೆ ಬಾರ್ಕೋಲು ಅನ್ನೋ ಜೊತೆಗೆ ವಾಣಿ, ಮಾತು ಅಂತ ಅರ್ಥ. ಓ ರಾಮಕೃಷ್ಣರೇ, ನಿಮ್ಮಿಬ್ಬರ ಮಾತುಗಳು ಹೆಂಗವ ಅಂತ ಕೇಳಿದ್ರೆ, ಓ ರಾಮಕೃಷ್ಣರೇ, ನಿಮ್ಮಿಬ್ಬರ ಮಾತುಗಳು ಹೆಂಗವ ಅಂತ ಕೇಳಿದ್ರೆ, ಮಧುಮತಿ ಅತ್ಯಂತ ಮಧುರವಾಗ್ಯಾವ, ಸೂನೃತಾವತಿ ಸತ್ಯಯುಕ್ತವಾಗ್ಯಾವ. ಸತ್ಯವಂತವಾದ ಮಧುರಯುಕ್ತವಾದ ಎರಡು ಮಾತು, ನೀವಿಬ್ಬರು ಏನು ಮಾತುಗಳನ್ನ ಆಡ್ತಾ ಇದ್ದೀರಿ. ತಯಾ ಯಜ್ಞಂ ಮಿಮೀಕ್ಷತಾಂ, ನಿಮ್ಮ ಮಾತುಗಳಿಂದ ನಮ್ಮ ಯಜ್ಞವನ್ನ ರಸವತ್ತನ್ನಾಗಿ ಮಾಡ್ರಿ, ರಸವತ್ತನ್ನಾಗಿ ಮಾಡ್ರಿ. ಅಂದ್ರೆ ಏನು ಅಂತ ಕೇಳಿದ್ರೆ, ಓ ರಾಮಕೃಷ್ಣ ರೂಪಗಳೇ, ನಾವು ನಿಮ್ಮ ಪೂಜೆಯನ್ನು ಮಾಡ್ತಾ ಬಂದಿದ್ದೇವೆ. ಈ ಪೂಜೆಗಳು ನಿಮಗೆ ಒಪ್ಪಿಗೆಯಾಗಿದೆ ಅಂತ ಒಂದು ಬಾರಿ ನಿಮ್ಮ ಬಾಯಿಯಿಂದ ಹೇಳ್ಬಿಡ್ರಿ, ಸಾಕು. ಅದೇ ನಾವು ಮಾಡಿದ ಪೂಜೆ ರಸವತ್ತಾದ ಪೂಜೆ ಆಗ್ತದೆ, ರಸವತ್ತಾದ ಪೂಜೆ ಆಗ್ತದೆ. ಏನ್ ಬೇಕಾಗಿದೆ ನಮಗೆ? ನಮ್ಮ ಪೂಜಾ ರಾಮ ಕೃಷ್ಣ ತಗೊಂಡ್ರ ಅಂದ್ರೆ ಅದೇ ಸಾಕಲ್ಲಿ. ಮತ್ತೆ ಹೀಗೆ ರಾಮಕೃಷ್ಣರ ಪರವಾಗಿಯೂ ಈ ಅಶ್ವಿನಿ ದೇವತೆಗಳ ಮಂತ್ರ ತೆರೆದುಕೊಳ್ಳಿತು. ಇಡೀ ಇಂಥದ್ದು ಋಗ್ವೇದ ಎಷ್ಟು ಮಂತ್ರಗಳು, ಒಟ್ಟು ಮಂತ್ರಕ್ಕೂ ಇವೆ ಅರ್ಥ. ಕಲ್ಪನಾ ಬಂತ. ಬಹಳ ಗಂಭೀರದ ಇವತ್ತಿನ ಪಾಠ. ಮುಂದೆ ನೋಡ್ರಿ. ಕಕ್ಷಶ್ವಭ್ರೇ ನರಸಿಂಹಸ್ಯ ಸದಾವಸ್ಥಿತಿ ಕಾರಣ ದ್ರವಂತಿ ಕಕ್ಷಶ್ವಭ್ರಾಭ್ಯಾಂ ತದಜ್ಞಾನೀಪಿ ರಕ್ಷಣಾತ್ ಮೃಗಾಭೀತಾಯತಸ್ತೇಷಾಂ ನರಸಿಂಹಸ್ತ್ವಾಶ್ರಯ ಸದಾ. ಕಕ್ಷಶ್ವಭ್ರ ಅಂದ್ರೆ ಅರಣ್ಯದ ಗುಹೆಗಳು. ಆ ಅರಣ್ಯದ ಗುಹೆಗಳಲ್ಲಿ ನರಸಿಂಹಸ್ಯ ಸದಾವಸ್ಥಿತಿ ಕಾರಣ, ನರಸಿಂಹದೇವರು ಸದಾ ಇರ್ತಾರೆ. ದ್ರವಂತಿ ಕಕ್ಷಶ್ವಭ್ರಾಭ್ಯಾಂ, ಆ ಅರಣ್ಯ ಹಾಗೂ ಗುಹೆಗಳಲ್ಲಿ ಎರಡೂ ಕಡೆಗಳಲ್ಲೂ ಕೂಡ ಹೋಗ್ತಾರ. ತದಜ್ಞಾನೇಪಿ ರಕ್ಷಣಾತ್, ಅವುಗಳಿಗೆ ಗೊತ್ತಿಲ್ಲ ನರಸಿಂಹದೇವರಲ್ಲಿ ಇದ್ದಾರಂತ, ಆ ಪ್ರಾಣಿಗಳಿಗೆ ಗೊತ್ತಿಲ್ಲ.
ಆದರೂ ಕೂಡ ಹೋಗ್ತಾವ. ಮೃಗಾಭೀತ ಯತಸ್ತೇಷಾಂ, ಮೃಗಗಳು ಭಯಗೊಂಡು ಹೋಗ್ತಾವ. ನರಸಿಂಹಸ್ತ್ವಾಶ್ರಯ ಸದಾ, ನರಸಿಂಹದೇವರು ಏನಾಗ್ಯಾರ ಆಶ್ರಯ ಕೊಟ್ಟಾರ. ಪಿತೃಗಣಾಮಾಶ್ರಯೋ ಯಸ್ಮಾತ್ ಸಂಕರ್ಷಣ ಉದಾರತಃ, ಪಿತೃಗಳಿಗೆ ಆಶ್ರಯ ಸಂಕರ್ಷಣ. ಅತಸ್ತಾನ್ ಪ್ರತಿಪಿಂಡಾದೀನ್ ನಿಧದತ್ಯಜ್ಞಕ ಅಪಿ, ಅದರಿಂದ ಆ ಪಿತೃಗಳನ್ನ ಕುರಿತು ಪಿಂಡಾದಿಗಳನ್ನು ಇಡ್ತಾರೆ. ಅಜ್ಞಾನಿಗಳು ಗೊತ್ತಿಲ್ಲ ಇವೆಲ್ಲ ಸಂಕರ್ಷಣ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಂಡು. ಅನ್ಯಥಾ ತನ್ ಮೃತಾನಂತು ಕುತೈವ ಉಪತಿಷ್ಠತಿ, ಇಲ್ಲಾಂದ್ರೆ ಇವು ಸತ್ತಿರ್ತಾವ ಅವಕ್ಕೆ ಪಿಂಡ ಮುಟ್ಸೋದು ಅಂದ್ರೆ ಹೆಂಗ, ಯಾರು ಮುಟ್ಸೋದು ಎಲ್ಲರ ಅಜ್ಞಾನಿಗಳೇ. ನೀವು ನಿಮ್ಮ ಅಪ್ಪನ ಹೆಸರಲ್ಲಿ ಪಿಂಡ ಇಟ್ಟಿದ್ದೀರಿ ಅಂದ್ರೆ ತಪ್ಪು. ಯಾಕಂದ್ರೆ ನಾವು ಸತ್ತು ಬಿಟ್ಟ, ನಾವು ನೀವು ಪಿಂಡ ಮುಟ್ಟಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಮುಟ್ಟಿಸುವುದಾದ್ರೆ ಸಂಕರ್ಷಣೆ ಆ ಪಿಂಡಗಳನ್ನ ಮುಟ್ಟಿಸಬೇಕು. ಅರ್ಥ ಆಯ್ತಾ? ಇನ್ನು ಮುಂದ ನ ರೂಪಾಣ ವಿಶೇಷಸ್ತಿ ಗುಣತೋ ನಾಮತೋಪಿವ, ರೂಪಗಳಿಂದಾಗಲಿ ಗುಣಗಳಿಂದಾಗಲಿ ಹೆಸರುಗಳಿಂದಾಗಲಿ ಏನೋ ವಿಶೇಷ ಇಲ್ಲ ಯಾರಲ್ಲಿ, ಭಗವಂತನಲ್ಲಿ. ತಥಾಪಿ ತತ್ಪ್ರಿಯಂ ನಾಮ ನಾರಾಯಣ ಇತಿ ಸ್ಮಃ, ಆದರೂ ಕೂಡ ನಾರಾಯಣ ಅಂತ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಹೆಸರು. ಕಾರಣ ವಿಶೇಷತ ಸಮಸ್ತಾನಾಂ ನಾಮ್ನ ತಸ್ಯ ಅರ್ಥ ಏವತು, ವಿಶೇಷವಾಗಿ ಎಲ್ಲ ನಾಮಗಳ ಅರ್ಥ ಅದೇ. ಏನಂತ? ವಿಜ್ಞಾಯತೆ ಗುಣೈ ಪೂರ್ತಿರ್ ನಾಮ ಸಾಮ್ಯಂ ತಥಾ ತಥಾ, ಎಲ್ಲಾ ನಾಮಗಳು ಸಮಾನ ಯಾವಾಗ ಆಗ್ತಾವ? ಗುಣಪೂರ್ಣ ಅಂತ ಅರ್ಥ ತಿಳಿದಾಗ. ಇಲ್ಲಾಂದ್ರೆ ಹೆಂಗಾಗ್ಬೇಕು? ನಾಮ್ನೋ ನಾರಾಯಣಾಖ್ಯಸ್ಯ ಗುಣೈ ಪೂರ್ತಿಂ ಹಿ ದೇವತಾಗ ವಿಜ್ಞಾಯಾರ್ಥಂ ಉಪಾಸ್ಯೈವ ಸರ್ವಾಧಿಕ್ಯ ಮತಾಪಿರೇ ಇತಿ ಚ, ಆ ನಾರಾಯಣ ನಾಮ ಇದು ಗುಣಪೂರ್ಣ ಅಂತ ಅರ್ಥ ಅದ ಅನ್ನೋದನ್ನ ದೇವತೆಗಳು ತಿಳಿದು ಉಪಾಸನೆ ಮಾಡಿ ಸರ್ವೋತ್ತಮರಾದರು. ಇತಿ ಚ, ಇಷ್ಟು ವಿಷಯ. ಇಲ್ಲಿಗೆ ಈ ಸಪ್ತಸಾಮಾಂತರ್ಗತ ಭಗವದ್ ರೂಪಗಳು ಏನೇನ್ ಕೆಲಸ ಮಾಡ್ತಾವ ಅನ್ನೋದು ಮುಕ್ತಾಯವಾಯಿತು. ಹೊಸ ಸಾಮ ಮತ್ತು ಪ್ರಾರಂಭ ಆಗ್ತದೆ. ಮಧ್ಯಾಹ್ನ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.